ದ ಪ್ರಿಂಟ್, ಫಿನಾನ್ಷಿಯಲ್ ಟೈಮ್ಸ್, ಮಾತೃಭೂಮಿ, ಮಲಯಾಳಂ ಮನೋರಮ ಮತ್ತು ಇತರ ಹಲವಾರು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳು, ಡಿಜಿಟಲ್ ಮಾಧ್ಯಮಗಳು eedina.com ಸಮೀಕ್ಷೆ. eedina.comನ ಚುನಾವಣಾ ಪೂರ್ವ ಸಮೀಕ್ಷೆ 40,000 ಜನರನ್ನು ಮಾತಾಡಿಸಿ ಮಾಡಿದ ಅತಿದೊಡ್ಡ ಸಮೀಕ್ಷೆಯಾಗಿತ್ತು. ಇದು ಕರ್ನಾಟಕದ ಎಲ್ಲಾ ಸಮೀಕ್ಷೆಗಳ ಪೈಕಿ ಅತಿದೊಡ್ಡ ಸಮೀಕ್ಷೆ ಅನ್ನೋ ಕಾರಣ ಅಷ್ಟೇ ಅಲ್ಲ, ಈ ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾಗಿತ್ತು ಹಾಗೂ ಅಂಕಿಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ಗೆ 132ಕ್ಕಿಂತ ಹೆಚ್ಚಿನ ಸೀಟುಗಳು ಬರುತ್ತೆ ಎಂದು ಹೇಳಿದ ಮೊಟ್ಟ ಮೊದಲ ಸಮೀಕ್ಷೆಯಾಗಿತ್ತು. ಇದೇ ಕಾರಣಕ್ಕೆ eedina.comನ ಸಮೀಕ್ಷೆ ഇടീ ദേശದ ഗമനവന്നേ സെಳೆದಿತ್ತು. കോൺഗ്രസ് വിജയിക്കും എന്നാണ് ഏറ്റവും ഒടുവിൽ ഇദീൻ ന്യൂസ് എന്ന് പറയുന്ന പ്രാദേശിക ന്യൂസ് നെറ്റ്വർക്ക് നടത്തിയ ഒപ്പീനിയൻ പോളിൽ പറയുന്നത്. ಹಿಂದೂಸ್ತಾನ್ ಟೈಮ್ಸ್, ಎಕನಾಮಿಕ್ ಟೈಮ್ಸ್, ಲೈವ್ ಮಿಂಟ್, ದ ಪ್ರಿಂಟ್, ಫಿನಾನ್ಷಿಯಲ್ ಟೈಮ್ಸ್, ಮಾತೃಭೂಮಿ, ಮಲಯಾಳಂ ಮನೋರಮ ಮತ್ತು ಇತರ ಹಲವಾರು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳು, ಡಿಜಿಟಲ್ ಮಾಧ್ಯಮಗಳು eedina.com ಸಮೀಕ್ಷೆಯ ಬಗ್ಗೆ ವರದಿಗಳನ್ನು ಪ್ರಕಟ ಮಾಡಿದ್ವು. ಇಂಡಿಯಾ ಟುಡೇ, CNBC, ಟೈಮ್ಸ್ ನೌ, TV5, ವಿಕ್ರಾಂತ್ ಟಿವಿ, ವೈರ್, ದೇಶಬಂಧು ಸೇರಿದಂತೆ ಹಲವು ಟಿವಿ ಚಾನೆಲ್ಗಳು, ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಕೂಡ eedina.comನ ಸರ್ವೆ ಬಗ್ಗೆ ಚರ್ಚೆ ನಡೆಸಿದ್ವು. BL ಸಂತೋಷ್, ರಾಜೀವ್ ಚಂದ್ರಶೇಖರ್, ಯೋಗೇಂದ್ರ ಯಾದವ್ ಅವರಂಥ ಹಲವಾರು ಮಂದಿ ಈ ಸರ್ವೆಯ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ರು. ಈಗ ಚುನಾವಣಾ ಫಲಿತಾಂಶದ ದಿಕ್ಕು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. eedina.comನ ಸಮೀಕ್ಷೆ ಹೇಳಿದ್ದಂತೆಯೇ ಕಾಂಗ್ರೆಸ್ 130ಕ್ಕಿಂತ ಹೆಚ್ಚಿನ ಸೀಟುಗಳಲ್ಲಿ ಮುನ್ನಡೆ ಗಳಿಸಿ ಭಾರೀ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಚುನಾವಣಾ ಸಮೀಕ್ಷೆಯಂತೆಯೇ ಫಲಿತಾಂಶದ ವಿಶ್ಲೇಷಣೆಯಲ್ಲಿಯೂ eedina.com ಕ್ಷಣದ ರಿಸಲ್ಟ್ ಜೊತೆಗೆಯೇ ಬೇರೆಲ್ಲಿಯೂ ತೋರಿಸದ ಹಲವಾರು ಕುತೂಹಲಕರವಾದ ಬಹುಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ತಪ್ಪದೆ eedina.comನ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಯನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ನಲ್ಲಿ ನೋಡಿ. ರಿಸಲ್ಟ್ ಜೊತೆ ಚುನಾವಣಾ ಫಲಿತಾಂಶದ ಹೊಸ ಕುತೂಹಲಕರ ವಿಷಯಗಳನ್ನು ತಿಳ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋ. ಸ್ನೇಹಿತರೆ ನಮಸ್ಕಾರ. eedina.comನ ದಿನದ 2ನೇ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಬೆಳಗ್ಗೆಯಿಂದ ಬೇರೆ ಟಿವಿಗಳಲ್ಲಿ ಬಹುಶಃ ಚುನಾವಣಾ ಆಯೋಗದ ವೆಬ್ಸೈಟ್ಗಳಲ್ಲಿ ಚುನಾವಣಾ ಆಯೋಗ ಬಿಡುಗಡೆ ಮಾಡಿದ್ದಂಥ ವೋಟರ್ ಹೆಲ್ಪ್ಲೈನ್ ಆ್ಯಪ್ನಲ್ಲಿ ನೀವು ನಂಬರ್ಸ್ ನೋಡ್ತಾ ಇರ್ತೀರ. ಅಂದರೆ ಯಾವ ರಾಜಕೀಯ ಪಕ್ಷ ಎಷ್ಟು ಮುನ್ನಡೆ ಸಾಧಿಸಿದೆ ಅಂತ ನಿಮಗೆಲ್ಲ ಈಗಾಗಲೇ ಸ್ಪಷ್ಟ ಆಗಿರುವಂಗೆ ಖಚಿತವಾಗಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸಿದೆ. ಆದರೆ eedina.comನಲ್ಲಿ ನಾವು ತೀರ್ಮಾನ ಮಾಡಿದ್ದೇನೆಂದರೆ ಎಲ್ಲ ಕಡೆ ಇದನ್ನು ನೋಡ್ತಾ ಇರಬೇಕಾದ್ರೆ ನಾವು ಕೂಡ ಅದೇ ನಂಬರ್ಸ್ನ ಮತ್ತು ಭಾಳ ಹೈ ಡೆಸಿಬಲ್ ಅಂತಾರೆ, ಅಂದರೆ ಭಾಳ ಅಬ್ಬರದಲ್ಲಿ ಜೋರಾಗಿ ಕಿರುಚಾಟ ಮಾಡಿಕೊಂಡು ನಾವು ಏನನ್ನಾದರೂ ಹೇಳುವಂಥ ಅಗತ್ಯ ಇರಲಿಲ್ಲ. ಅದನ್ನು ನಾವು ಮಾಡಬೇಕಾಗಿಲ್ಲ. ಬದಲಿಗೆ ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನಾವು ಪರಿಣಿತರಿಂದ ನಾವು ಇದನ್ನು ಮುಂದಕ್ಕೆ ಇಡ್ತಾ ಹೋಗಬೇಕು ಅಂತ. ಅಫ್ಕೋರ್ಸ್ ಇದ್ರ ಮಧ್ಯೆ ಒಂದು ವಿಚಾರ ಇದೆ, ಅದು eedina.com ಮಾಡಿದ್ದಂಥ ಸರ್ವೇದು. ನೀವು ಈ ಲೈವ್ ಶುರುವಾಗಕ್ಕೆ ಮುಂಚೆ ಬಂದಂಥ ಸಣ್ಣ ವಿಡಿಯೋನ ನೋಡಿರ್ತೀರಿ. ಈ ಸರ್ವೆಯನ್ನು ನಾವು ಮಾಡಿ ಮುಂದಿಡೋ ಸಂದರ್ಭ ಬಂದಾಗ ಒಂದು ಚರ್ಚೆ ನಮ್ಮೊಳಗಡೆ ನಡೀತು. ಇಡೀ ದೇಶದಲ್ಲಿ ಇಲ್ಲಿ ತನಕ ಯಾರೆಲ್ಲರೂ ಕೂಡ ಕರ್ನಾಟಕದ 2023ನೇ ವಿಧಾನಸಭಾ ಚುನಾವಣೆಯ ಸಮೀಕ್ಷೆಯನ್ನು, ಅಂದರೆ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮುಂದಿಟ್ಟಿದ್ದಾರೆ. ಯಾರೂ ಕೂಡ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಬಹುಮತ ಬರಬಹುದು ಅಂತ ಹೇಳಿಲ್ಲ. ಆದರೆ eedina.com ಬಹುಮತ ಬರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳ್ತಿರೋದು ಮಾತ್ರ ಅಲ್ಲ, ಅದು 130 ಸೀಟುಗಳನ್ನು ದಾಟುತ್ತೆ ಅಂತ ನಾವು ಹೇಳಿದ್ವಿ. ಇನ್ನೂ ಖಚಿತವಾಗಿ ಹೇಳಬೇಕು ಅಂದರೆ 132ರಿಂದ 140 ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತವೆ ಅಂತ ನಾವು ಹೇಳಿದ್ವಿ. ಈ ಹೊತ್ತಲ್ಲಿ ಈಗ ಈ ಚರ್ಚೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟಿನ ಪ್ರಕಾರ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿರೋದು ಮತ್ತು ಮುನ್ನಡೆ ಸಾಧಿಸಿರೋದು ಒಟ್ಟು 130 ಕ್ಷೇತ್ರಗಳಲ್ಲಿ. ಅಫ್ಕೋರ್ಸ್ ಇದಲ್ಲದೆ ರಾಜ್ಯದ ಬೇರೆ ಭಾಗಗಳಿಂದ ನಮ್ಮ ವರದಿಗಾರರು ನಮಗೆ ತಲುಪಿಸ್ತಾ ಇರುವಂಥ ಆಯಾ ಕ್ಷಣದ ಅಪ್ಡೇಟ್ನ ಪ್ರಕಾರ 131 ಸೀಟುಗಳು ಕಾಂಗ್ರೆಸ್ಸಿಗೆ ಬಂದಿದೆ. BJPಗೆ ಈ ಹೊತ್ತಿನಲ್ಲಿ 66 ಸೀಟುಗಳು ಮುನ್ನಡೆ ಸಾಧಿಸಿದ್ದಾರೆ ಅಂಥೇಳಿ ಚುನಾವಣಾ ಆಯೋಗ ಹೇಳ್ತಾ ಇದೆ. ನಾವು ಹೇಳಿದ್ವಿ 57ರಿಂದ 65 ಸೀಟುಗಳನ್ನು BJP ಪಕ್ಷ ಈ ಸರಿ ಗೆಲ್ಲಬಹುದು, ಮತದಾರರ ಒಲವು ಆ ರೀತಿಯಲ್ಲಿ ಇದೆ ಅಂತ ನಾವು ಹೇಳಿದ್ವಿ. ಅದೇ ರೀತಿಯಲ್ಲಿ JDS 19ರಿಂದ 25 ಸೀಟುಗಳನ್ನು ಪಡೆಯಬಹುದು ಅಂತ ನಾವು ಹೇಳಿದ್ವಿ.
ಈ ಹೊತ್ತಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ ಹೇಳ್ತಿದೆ 22 ಕ್ಷೇತ್ರಗಳಲ್ಲಿ JDS ಮುನ್ನಡೆಯನ್ನು ಸಾಧಿಸಿದೆ ಅಂತ. ಅದರ ಜೊತೆಗೆ ನಾವು ಬೇರೆ ಬೇರೆ ಇತರರು ಕರ್ನಾಟಕದ ಒಳಗಡೆ ಇತರರು ಅಂತಂದಾಗ ಸಣ್ಣ ಪುಟ್ಟ ಪಕ್ಷಗಳು ಮತ್ತು ಇಂಡಿಪೆಂಡೆಂಟ್ಸ್ 1ರಿಂದ 5 ಸ್ಥಾನದಲ್ಲಿ ಗೆಲ್ಬೋದು ಅಂತ ಈ ಸದ್ಯ 6 ಸ್ಥಾನಗಳಲ್ಲಿ ಪಕ್ಷೇತರರು ಮುಂದೆ ಇದ್ದಾರೆ. ಒಟ್ಟು eedina.com ಯಾವ ರೀತಿಯಾದಂಥ ಒಂದು ಸಮೀಕ್ಷೆಯನ್ನು ಕರ್ನಾಟಕದ ಜನರ ಮುಂದೆ ಇಟ್ಟಿತ್ತು, ಅದು ಭಾಳ ನಿಖರವಾದ ರೀತಿ ಒಳಗಡೆ ಮುಂದೆ ಬರ್ತಾ ಇದೆ. ಅಫ್ಕೋರ್ಸ್ ಇಷ್ಟು ನಿಖರವಾಗಿ ನಾವು 132 ಹೇಳಿದ್ವಿ, 132 ಬಂದಿದೆ ಅಂತ ಹೇಳುವುದು ಅದು ಕೂಡ ವೈಜ್ಞಾನಿಕವಾದಲ್ಲ. ಆ ರೀತಿಯ ನಿಖರವಾಗಿ ಒಂದು ಸೀಟುಗಳ ಪ್ರೊಜೆಕ್ಷನನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆ ಸಂದರ್ಭದ ಒಂದು ಏನು ಹೇಳ್ಬೋದು, ಲಕ್ ಅಂತನೋ ಅಥವಾ ಕಾಕತಾಳೀಯ ಅಂತ ಅಷ್ಟೇ ನಾವು ಹೇಳ್ಬೋದು. ಆದರೆ ಭಾಳ ಸ್ಪಷ್ಟವಾದ ಟ್ರೆಂಡನ್ನು, ಅಂದರೆ ಬಹುಮತ ಬರುವುದು ಮಾತ್ರ ಅಲ್ಲ, ಭಾಳ ಸ್ಪಷ್ಟವಾದ ಬಹುಮತ, ಇದನ್ನು ಕಂಫರ್ಟಬಲ್ ಮೆಜಾರಿಟಿ ಅಂತ ಯಾವುದನ್ನು ಕರೀತಾರೆ, ಅದು ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳೋದಿದೆಯಲ್ಲ, ಅದು ಹೆಚ್ಚು ಮುಖ್ಯ. ಅಂದರೆ ನಿಖರತೆ ಅಂತಂದಾಗ ನಾವು ಆ ರೀತಿಯಲ್ಲಿ ಬಂದಿದೆಯಾ, 114 115 ಬಂದಿದೆಯಾ ಅಥವಾ ಅದು 125ನ್ನ 130ನ್ನ ದಾಟುತ್ತೆ ಅಂತ ಹೇಳೋದು ಹೆಚ್ಚು ಮುಖ್ಯವಾದ್ದು. ಇದು ಒಂದು ವಿಜ್ಞಾನ. ಇದು ನಾವು ಜನರ ನಾಡಿ ಮಿಡಿತವನ್ನು ಗ್ರಹಿಸೋದು ಕೂಡ ಅದು ಸುಮಾರು 30-40 ವರ್ಷಗಳಿಂದ ಈ ದೇಶದೊಳಗಡೆ ಬೆಳೀತಾ ಬಂದಿದೆ. ಭಾಳ ಜನ, ಅದರಲ್ಲಿ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಇದ್ದಾರೆ, CSDS ಅದನ್ನು ಡೆವಲಪ್ ಮಾಡ್ತು, NDTVಯ ಪ್ರಣಯ್ ರಾಯ್ ಮತ್ತು ಅವರ ತಂಡ ಇದನ್ನು ಇನ್ನಷ್ಟು ಚೆನ್ನಾಗಿ ಬೆಳೆಸ್ತಾ ಇತ್ತು. ಈ ಸದ್ಯ ಆಕ್ಸಿಸ್ ಮೈ ಇಂಡಿಯಾದವ್ರು ಏನಿದ್ದಾರೆ ಅವರು ಇದನ್ನು ಹೆಚ್ಚು ವೈಜ್ಞಾನಿಕವಾಗಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ eedina.com ಮುಂದಿಟ್ಟಿದ್ದಂಥ ಈ ಸರ್ವೆಯ ಬೇರೆ ಬೇರೆ ವಿವರಗಳು ನಿಮಗೆ ಕಾಣ್ಬೋದು. ಅದರ ಜೊತೆಯಲ್ಲಿ ನಿಮಗೆ ಸೀಟುಗಳು ಈ ಹೊತ್ತಿನಲ್ಲಿ ಯಾವುದು ಎಷ್ಟು ಬರ್ತಿದೆ ಅಂತ ಗೊತ್ತಾಗ್ತಿದೆ. ನೋಡಿ, ನೀವು ಸ್ಪಷ್ಟವಾಗಿ ಇಲ್ಲಿ ಕಾಣ್ಬೋದು, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಈ ದಿನ ಮುಂದಿಟ್ಟಂಥ ಮೆಗಾ ಸರ್ವೆಯಲ್ಲಿ 2ನೇ ಅಂಶ ಈಗ ನಿಮಗೆ ಕಾಣ್ತಾ ಇರೋದು ವೋಟ್ ಶೇರ್ದು, ಮತ ಪ್ರಮಾಣದ್ದು. ಇದು ಭಾಳ ಮುಖ್ಯ. ಈ ಮತ ಪ್ರಮಾಣ ಯಾರಿಗೆ ಎಷ್ಟು ಸಿಗುತ್ತೆ ಅಂತ. ಯಾಕೆ ಅಂತಂದರೆ ಅದಕ್ಕೂ ಮತ್ತು ಒಂದು ಪಕ್ಷ ಎಷ್ಟು ಸೀಟುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೂ ನೇರವಾದಂಥ ಸಂಬಂಧ ಇರುತ್ತೆ. eedina.com ಏನು ಹೇಳಿತ್ತು, eedina.com 43% ಅಷ್ಟು ವೋಟ್ ಶೇರು ಕಾಂಗ್ರೆಸ್ಸಿಗೆ ಸಿಗ್ಬೋದು ಅನ್ನೋದನ್ನು ಹೇಳಿತ್ತು. ನೀವೀಗ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ 42.9% ಅಷ್ಟು ಕಾಂಗ್ರೆಸ್ಸಿಗೆ ವೋಟು ಈ ಸದ್ಯ ಬಂದಿದೆ. ಇದು ಇನ್ನೂ ತುಂಬ ಅಪ್ಡೇಟ್ ಆಗುತ್ತೆ, ಇದರಲ್ಲಿ ಇಷ್ಟೇ ಇರಲ್ಲ, ಇದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಆದರೆ ಇಷ್ಟು ನಿಖರವಾಗಿ ನಾವು 43% ಅಂತ ಹೇಳಿದ್ವಿ, ಈ ಹೊತ್ತಲ್ಲಿ 42.9% ಕಾಣಿಸ್ತಾ ಇದೆ. BJPಗೆ ನಾವು 33% ಅಂತ ಹೇಳಿದ್ವಿ, ಆದರೆ BJPಗೆ 36% ಆಗಿದೆ. ಇದರಲ್ಲಿ ನಾವು ಗಮನಿಸಬೇಕಿರುವಂಥ ವಿಚಾರ ಏನಂತಂದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ BJP ಪಕ್ಷ ಹಲವಾರು ಅಂದರೆ ತಾನು ಭಾಳ ಅಗ್ರೆಸಿವ್ ಆಗಿ ಇಲ್ಲಿ ಕ್ಯಾಂಪೇನ್ನ ಮಾಡ್ತು ಮತ್ತು ನಾವು ಸೀಟ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಈ ಭಾಗದಲ್ಲಿ ನಾವು ಇದರಲ್ಲಿ JDS ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅನ್ನೋದನ್ನ ತೀರ್ಮಾನ ಮಾಡಿ ಹೊರಟರು. ಮತ್ತು ಈ ಭಾಗದಲ್ಲಿ ಕೆಲವು ಬೇರೆ ಪಕ್ಷಗಳಿಂದ ಅಭ್ಯರ್ಥಿಗಳನ್ನು ಕೂಡ ತಮ್ಮ ಜೊತೆಗೆ ಸೆಳೆದುಕೊಂಡಿದ್ರು. ಇವೆಲ್ಲ ಸೇರಿ ದಕ್ಷಿಣ ಕರ್ನಾಟಕದಲ್ಲಿ ಒಂದು 2-3% ಹೆಚ್ಚಾಗ್ಬೋದು. ಇಲ್ಲಿ ನಮ್ಮ ಜೊತೆಗೆ ಇಬ್ಬರು ರಾಜಕೀಯ ವಿಶ್ಲೇಷಕರು ಮತ್ತು ಕರ್ನಾಟಕದ ಚುನಾವಣಾ ರಾಜಕೀಯವನ್ನು ದೀರ್ಘವಾಗಿ ನೋಡ್ತಾ ಬಂದಿರೋರಿದ್ದಾರೆ. ಅವರ ಹತ್ರನೂ ಈ ಪ್ರಶ್ನೆಗೆ ನಾವು ಕೇಳಲಿಕ್ಕಿದೆ. ಅಂದರೆ 36% BJPಗೆ ಯಾಕಾಯಿತು, ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಅವರು ಮುಂದಕ್ಕೆ ಹೋದ್ರು ಅಂತ. ಆದರೆ ಇದು ನಿಮಗೆ ಕಾಣ್ತಿದೆ. ಎರಡನೇದು ನಿಮಗೆ ಕಾಣ್ತಾ ಇರೋದು eedina.com ಏನು ಒಂದು ಮೆಗಾ ಸರ್ವೆಯನ್ನು ಮಾಡಿ ಸುಮಾರು 40,000ಕ್ಕೂ ಹೆಚ್ಚು ಸ್ಯಾಂಪಲ್ ಸೈಜು, ಅದು ಕರ್ನಾಟಕದಲ್ಲಿ ಆ ಹೊತ್ತಿಗೆ ನಡೆದಂಥ ಅತ್ಯಂತ ದೊಡ್ಡ ಸ್ಯಾಂಪಲ್ ಸೈಜ್ನ ನಾವು ಮಾಡಿದ್ವಿ. ಅಷ್ಟು ಮಾತ್ರ ಅಲ್ಲ, ವೈಜ್ಞಾನಿಕವಾಗಿ ಯಾವುದನ್ನ ಸೈಂಟಿಫಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಇರುತ್ತೆ ಅದನ್ನ ನಾವು ಅನುಸರಿಸಿದ್ವಿ. ಮೂರನೇದಾಗಿ ನಾವು ಮುಖಾಮುಖಿ ಸರ್ವೆಯನ್ನು ಮಾಡಿದ್ವಿ. ಭಾಳ ಸರಿ ಮುಖಾಮುಖಿ ಸರ್ವೆಯನ್ನು ಮಾಡಲ್ಲ, ಫೋನ್ ಸರ್ವೆ ಮಾಡ್ತಾರೆ, ಅದರಿಂದ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿತ್ತು. ಅದು ಮುಂದೆ ಇಟ್ಟಿದ್ದೀವಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಕಾಂಗ್ರೆಸ್ಗೆ ಈ ಹಿಂದೆ 80 ಸೀಟು ಪಡ್ಕೊಂಡಿದ್ದಂಥ ಕಾಂಗ್ರೆಸ್ಸು ಈಗ 132ರಿಂದ 140 ಸೀಟು ಪಡ್ಕೊಳ್ಳಿದೆ ಅಂತ eedina.com ಮುಂದೆ ಇಟ್ಟಿತ್ತು. BJP 57ರಿಂದ 65 ಅಂತ ನಾವು ಮುಂದಿಟ್ಟಿದ್ವಿ. ಈ ಸದ್ಯ BJP ಪಕ್ಷ 66 ಸೀಟುಗಳಲ್ಲಿ ಮುಂದಿದೆ. JDS 19ರಿಂದ 25 ಅಂತ ಹೇಳಿದ್ವಿ, ಈ ಸದ್ಯ 22 ಇದೆ. ಇತರರು 1ರಿಂದ 5 ಅಂತ ಹೇಳಿದ್ವಿ, ಈಗಲೂ ಹೆಚ್ಚು ಕಡಿಮೆ 5ರಿಂದ 6 ಸೀಟುಗಳಲ್ಲಿ ಇತರರು ಅಂದರೆ ಸಣ್ಣ ಪುಟ್ಟ ಪಕ್ಷಗಳವರು ಮತ್ತು ಪಕ್ಷೇತರರು ಸೇರಿ ಅಷ್ಟು ಸೀಟುಗಳಲ್ಲಿ ಮುಂದಿದ್ದಾರೆ. ಇದನ್ನ ನಾವು ಮೊದಲು ಹೇಳಿದ್ವಿ ನಮ್ಮಲ್ಲೇ ಮೊದಲು ಅಂತ ಹೇಳ್ಕೊಳ್ಳೋಕ್ಕೇನೂ ಇಲ್ಲ. ನಾವಿದನ್ನು ಒಂದು ಜನರ
ಮನೋಭಾವವನ್ನು ಅರ್ಥ ಮಾಡಿಕೊಳ್ಳುವ ವಿಜ್ಞಾನವಾಗಿ ಇದನ್ನು ಎಲ್ಲರೂ ಕೂಡ ನೋಡಬೇಕು. ಇದು ಯಾಕೆ ಮುಖ್ಯ ಅಂತಂದರೆ ಭಾಳ ಕೃತಕವಾಗಿ ಜನರ ಅಭಿಪ್ರಾಯ ಹಿಂಗಿದೆ ಅಂತ ಅದನ್ನು ತಯಾರಿಸ್ತಕ್ಕಂಥ, ಉತ್ಪಾದಿಸ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಒಪಿನಿಯನ್ ಅಂತಾರೆ, ಅದನ್ನು ಮಾಡುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಕಳೆದ 20-30 ವರ್ಷದಲ್ಲಂತೂ ಈ ದೇಶದಲ್ಲಿ ಮಾಧ್ಯಮಗಳು, ಬಹುತೇಕ ಮಾಧ್ಯಮಗಳು ಎಲ್ಲವೂ ಅಲ್ಲದೆ ಇದ್ದರೂ ಕೂಡ ಅವರು ಇಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅಂದರೆ ಇದೇ ಜನರದ ಅಭಿಪ್ರಾಯ ಅಂತ ಹೇಳಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಅರೆ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಬೇರೆ ರೀತಿಯ ಜನಸಮುದಾಯಗಳಿವೆ, ಬೇರೆ ಬೇರೆ ರೀತಿಯ ಜಾತಿ ಸಮುದಾಯಗಳಿವೆ, ಮತ್ತು ಒಂದೊಂದು ಪ್ರದೇಶ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡ್ತದೆ. ಅವ್ರದ್ದೇ ಕಷ್ಟ ನಷ್ಟ, ಒಲವು ನಿಲುವುಗಳು ಇವೆಲ್ಲ ಕೂಡ ಇದೆ. ಅವೆಲ್ಲವನ್ನು ಬಿಟ್ಟು ಒಂದು ತೀರಾ ಸಣ್ಣ ಸೆಕ್ಷನ್ನ ಅಭಿಪ್ರಾಯವನ್ನು ಜನಾಭಿಪ್ರಾಯ ಅಂತ ಹೇಳಬೇಕಾದ್ರೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕ್ರೋಢೀಕರಿಸಿ ಜನರಿಗೆ ತಿಳಿಸುವಂಥ ಒಂದು ಕೆಲಸ ಕೂಡ ಡೆಮಾಕ್ರಸಿಯಲ್ಲಿ ತುಂಬ ಮುಖ್ಯವಾದ್ದು. eedina.com ಆ ಪ್ರಯತ್ನವನ್ನು ಮಾಡ್ತು. ಸೊ ಈ ಎಲ್ಲ ದೃಷ್ಟಿಯಿಂದ eedina.comಗೆ ಇದನ್ನು ಮುಂದೆ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಹೆಮ್ಮೆ ಸಹ ಇದೆ, ಮತ್ತು ಅದು ನಮ್ಮ ಕರ್ತವ್ಯ ಆಗಿತ್ತು. ಅಫ್ಕೋರ್ಸ್ ತುಂಬ ಏನು ಹೇಳೋದು, ತುಂಬ ಭಾಳ ಕಷ್ಟಕರವಾದಂತಹ ಕೆಲಸ ಆಗಿತ್ತು ಅದು. 40,000 ಜನರದ ಅಭಿಪ್ರಾಯವನ್ನು ಪಡ್ಕೊಳ್ಳೋವಂಥದ್ದು, ಅದಕ್ಕಾಗಿ ನಾವು ಇಂಥವ್ರನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಸೆಲೆಕ್ಟ್ ಮಾಡುವಂಥ ವಿಧಾನ ಭಾಳ ಮೆಟಿಕ್ಯುಲಸ್ ಆಗಿತ್ತು. ಎಲ್ಲ ಕಾರಣಗಳಿಂದಾಗಿ ಅದನ್ನು ನಾವು ಮಾಡಿರೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಇದು ಈ ಸರ್ವೆ ವಿಚಾರದಲ್ಲಿ ನಾವು ಈಗ ನಿಮ್ಮ ಮುಂದೆ ಇಡ್ಬೋದಾದ್ದು, ಆದರೆ ನಾವು ಇದನ್ನು ದಾಟಿ ಮುಂದಕ್ಕೆ ಹೋಗಬೇಕು. ನಾವು eedina.com ಮಾಡಿದ್ರ ಬಗ್ಗೆನೇ ಚರ್ಚೆ ಮಾಡೋಕ್ಕಿಲ್ಲ. ಈ ರಾಜ್ಯದ ಹಿತದೃಷ್ಟಿಯಿಂದ ಏನಾಗಬೇಕು ಅಂತ ಭಾಳ ಬೆಳಗ್ಗೆ ನಮ್ಮ ಚರ್ಚೆಯಲ್ಲಿ ಇದ್ದಂಥ ಇಬ್ಬರು ಈಗ ಇಲ್ಲಿ ಜೊತೆಯಲ್ಲಿದ್ದಾರೆ. ಒಬ್ಬರು ಡಾಕ್ಟರ್ ಬಿ ಸಿ ಬಸವರಾಜ್ ಬೆಳಗ್ಗೆ ಕೂಡ ಈ ಚರ್ಚೆಯಲ್ಲಿದ್ದರು, ರಾಜಕೀಯ ವಿಶ್ಲೇಷಕರು. ಮತ್ತು ಮತ್ತೊಬ್ಬರು ಬಸವರಾಜ್ ಮೇಗಲ್ಕೇರಿಯವರು ಕಳೆದ 30 ವರ್ಷಕ್ಕೂ ಹೆಚ್ಚು ಕಾಲದಿಂದ ಕರ್ನಾಟಕದ ರಾಜಕಾರಣವನ್ನು ಹತ್ತಿರದಿಂದ ನೋಡ್ತಾ ವಿಶ್ಲೇಷಿಸ್ತಾ ಬಂದಿರುವಂಥವ್ರು, eedina.comನ ಸಂಪಾದಕರು. ಮೂರನೇದಾಗಿ ನಮ್ಮ ಜೊತೆಯಲ್ಲಿ ಪ್ರೊಫೆಸರ್ ಯೋಗೇಂದ್ರ ಯಾದವ್ ಇನ್ನು ಕೆಲವು ನಿಮಿಷಗಳಲ್ಲಿ ಬಂದು ಸೇರ್ಕೊಳ್ಳೋಕ್ಕಿದ್ದಾರೆ. ಸೊ ನಾನು ಬಿ ಸಿ ಬಸವರಾಜ್ ಅವರಿಂದ ಇದನ್ನು ಶುರು ಮಾಡ್ತೀನಿ, ಮತ್ತು ಇದೇ ವಿಚಾರದ ಬಗ್ಗೆ ಬಸವರಾಜ್ ಮೇಗಲ್ಕೇರಿ ಅವರು ಕೂಡ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. eedina.com ಸರ್ವೆ ಮಾಡಿದಾಗ ಸರ್, ತಮ್ಮಿಬ್ಬರಿಗೂ ಸ್ವಾಗತ. ಮೊದಲಿಗೆ ನಾವೆಲ್ಲ ಒಂದೇ ಬಳಗದವರಾಗಿದ್ದು, ಈ ಸರ್ವೆ ವಿಚಾರ ಇರಲಿ ಇವೆಲ್ಲವನ್ನು ಒಟ್ಟಿಗೆ ಮಾಡ್ತಾ ಇದ್ದು, ನಮ್ಮದೇ ಬಳಗದ ಜನ ಚರ್ಚೆಯಲ್ಲಿ ಕೂತಾಗ ಅವರಿಗೆ ಔಪಚಾರಿಕವಾಗಿ ಸ್ವಾಗತ ಹೇಳೋದು ಕೂಡ ನಮಗೆ ಮರ್ತೋಗುತ್ತೆ. ಬಿ ಸಿ ಬಸವರಾಜ್ ಅವರಲ್ಲಿ ಪ್ರಶ್ನೆ ಅಂದರೆ, eedina.com ಈ ಸರ್ವೇನ ಮಾಡಿದಾಗ BJPಗೆ 33% ಮತ ಬರ್ಬೋದು ಅಂತ ಹೇಳಿದ್ವಿ. ಎಕ್ಸಿಟ್ ಪೋಲ್ ಬರೋ ಹೊತ್ತಿಗೆ, ಅಂದರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾದವ್ರು ಮಾಡೋ ಹೊತ್ತಿಗೆ ಇಲ್ಲ, ಅವ್ರು ಆಗಲೇ 35% ಅಂತ ಅದನ್ನು ಹೇಳಿದರು. ಈಗ ಇವತ್ತು ರಫ್ಲಿ 36% ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಬಿ ಸಿ ಬಸವರಾಜ್ ಅವರೇ, ಇದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ? BJP 2018ರ ಎಲೆಕ್ಷನ್ನಲ್ಲಿ ಕೂಡ 36% ವೋಟ್ಗಳನ್ನ ತಗೊಂಡಿತ್ತು. ಹಾಗೆ ನೋಡಿದ್ರೆ ಕಾಂಗ್ರೆಸ್ಸು, ಯೋಗೇಂದ್ರ ಯಾದವ್ ಅವರು ನಮ್ಮ ಚರ್ಚೆಗೆ ಜಾಯಿನ್ ಆದರು, ಮತ್ತು ಅವರು ನಮ್ಮ ಜೊತೆಗೆ ಈ ದಿನ ಸರ್ವೆಯನ್ನು ಇದನ್ನು ಡಿಸ್ಪ್ಲೇ ಮಾಡ್ತಾ ಆಗಲೇ ಸ್ವಲ್ಪ ಹೊತ್ತಿಗೆ ಮುಂಚೆ ಕೇಳಿದ್ರು, ಇದರದೊಂದು ಪ್ರಿಂಟೌಟ್ ಸಿಗ್ಬೋದಾ ನನಗೆ, ನಾನು ಅದನ್ನು ಫಸ್ಟು ತೋರಿಸ್ಬೇಕು ಅಂತ. This is just to congratulate the Eedina team. I told you, Dr. Basu, when you made the prediction, I said, for first 2 weeks you will have Ghani, and on 13th you will have a smile. Now I want to see the smile. No, you see, this is so, Election Commission now is saying 130 plus. Yes. And gradually it will go. Yes. So I came just to say, yesterday when I was saying, I rang up Dr. Basu and I said, please take a printout of your forecast. Yeah. He said, why are you so confident? I said, well, we have to keep ready, because once Eedina had worked so hard, all your volunteers worked so hard and got the truth. They actually, what do you need in election? You go to ordinary people and speak to them, which is what your people did. And this is not only to salute the three of you, but all the above. Yes, sir. We want actually to, yes, all our colleagues here and thousands of volunteers in the field. Most of them actually even did not take travel allowance from us. So that was the kind of volunteering that was there. This is congratulations to Eedina team. If it was any other studio, they would have danced. We are not into dancing. No, actually I saw once when we were all worried about the way results are coming, I saw one of the senior journalists dancing and distributing sweets,
Actually, that result was not so good for the country, particularly post demonetization. So no, we are not celebrating either because our responsibility as such will increase. And I was saying before you joined us that this is what actually you said in one of the discussions, that taking the opinions of people, analyzing it and giving it back to them has become more important now, since they are manufacturing opinions and saying that this is the opinion of the people. So if you can just comment on that, then I'll go to Basuvaraj. Sorry for Not, disturbing. not a problem. So in fact, while analyzing the Eedina.com survey data, Yogendra Yadavji said that the data you have done in a most scientific way. It's a clear random sampling, so it is showing the wave clearly. It's going to be true. That day itself is set. Correct. That's the thing. ಸೊ ನಾವು ಆಗಲೇ ಮಾತಾಡ್ತಿದ್ದ ಚರ್ಚೆಗೆ ಹೋಗೋಣ, ಮತ್ತೆ ನಾವು ಅವರಿಗೆ ಬರೋಣ. ಸೊ ಅದರಲ್ಲಿ ಆಗ ನಾವು 33% ಅಂತ ಅಂದ್ಕೊಂಡಿದ್ವಿ, ಆದರೆ ಈಗ ರಫ್ಲಿ 36 ಅಂತ ತೋರಿಸ್ತಿದೆ. ಅಂದರೆ ಬಿ ಜೆ ಪಿಗೆ ವೋಟು ಸ್ವಲ್ಪ ಜಾಸ್ತಿ ಆಗಿದೆ, ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು ಅಂತಲೂ ಅನಿಸುತ್ತೆ. ತಮ್ಮ ಅನಿಸಿಕೆ ಏನು ಬಸವರಾಜ್? ಲಾಸ್ಟ್ 2018 ಎಲೆಕ್ಷನ್ ಕೂಡ ಬಿಜೆಪಿ 36% ವೋಟ್ ಬಿದ್ದಿತ್ತು. ಆ 36 ವೋಟ್ ಪರ್ಸೆಂಟೇಜ್ ತಗೊಂಡು ಬಿಜೆಪಿ 104 ಸೀಟ್ ಗೆದ್ದಿತ್ತು. ಲಾಸ್ಟ್ ಟೈಮ್ ಕಾಂಗ್ರೆಸ್ 38% ವೋಟ್ ಶೇರು, ಆದರೆ 79 ಸೀಟನ್ನ ಗೆದ್ದಿತ್ತು. ಅದಕ್ಕೆ ಬಹುಮುಖ್ಯ ಕಾರಣ ಕಾಂಗ್ರೆಸ್ ಇಡೀ ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗಿದ್ದಂಥದ್ದು. ಬಿಜೆಪಿ ಸೌತ್ ಕರ್ನಾಟಕದಲ್ಲಿ ಅಷ್ಟೊಂದು ವೋಟ್ ತಗೊಂಡಿಲ್ಲ, ಆ ಕಡೆ ಕಾನ್ಸಂಟ್ರೇಟ್ ಆಗಿ ವೋಟ್ ತಗೊಂಡು, ಹಾಗಾಗಿ ನಂಬರ್ ಆಫ್ ಸೀಟ್ಸು ವೋಟ್ ಶೇರ್ ಕಡಿಮೆ ಇದ್ರೂ ಕೂಡ ನಂಬರ್ ಆಫ್ ಸೀಟ್ಸ್ನ ಜಾಸ್ತಿ ತಗೊಂಡಿತ್ತು ಬಿಜೆಪಿ. ಬಟ್ ಈ ಸಾರಿ ಏನಾಗಿದೆ ಅಂದರೆ ಎರಡು ಮುಖ್ಯ ಕಾರಣಗಳು. ಬಿಜೆಪಿಯ ವೋಟ್ ಶೇರ್ ಕೂಡ ಥ್ರೂಔಟ್ ಕರ್ನಾಟಕ ಈವನಾಗಿ ಸ್ಪ್ರೆಡ್ ಆಗಿದೆ. ಅದಕ್ಕೆ ಎರಡು ಮುಖ್ಯ ಕಾರಣಗಳು ಅನ್ನಿಸ್ತದೆ. ಒಂದು, ಆಪರೇಷನ್ ಕಮಲದಿಂದ ಬಿ ಜೆ ಪಿ ಕಡೆ ಹೋದಂಥ ಶಾಸಕರುಗಳು ಯಾರಿದ್ದರು, ಈ ಕಡೆ ಸೌತ್ ಕರ್ನಾಟಕದಲ್ಲೇ ಅಥವಾ ಒಟ್ಟಾರೆಯಾಗಿ ತೊಗೊಂಡ್ರೆ 15-20 ಜನ ಅಂತ ತೊಗೊಂಡ್ರೆ, ಅವರೆಲ್ಲರೂ ಅಲ್ಲಿ ಸೋತರೂ ಕೂಡ, ಸೋತಿರೋ ಕಡೆ ಕೂಡ ಹತ್ತತ್ರ 70,000, 80,000, 1 ಲಕ್ಷ ತನಕ ವೋಟ್ ತೊಗೊಂಡಿರೋ ಉದಾಹರಣೆಗಳಿವೆ. ಹಾಗಾಗಿ ಅಲ್ಲೊಂದು ದೊಡ್ಡ ಒಂದು ವೋಟಿನ ಮೊತ್ತನೇ ಬಿ ಜೆ ಪಿ ಕಾಂಗ್ರೆಸ್ ಕಡೆ ಇದ್ದು ಬಿ ಜೆ ಪಿ ಕಡೆ ಹೋಗಿದೆ, ಆದರೆ ಗೆಲುವಾಗಿಲ್ಲ. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ, ಸೌತ್ ಕರ್ನಾಟಕದಲ್ಲೂ ಕೂಡ ವೋಟ್ ಶೇರು ಮೊದಲು ಹೋದ ಸರಿ ಎಲೆಕ್ಷನ್ಗಿಂತಲೂ ಬಿ ಜೆ ಪಿಗೆ ಜಾಸ್ತಿ ಆಗಿದೆ. ಅದು ಮಂಡ್ಯದಲ್ಲಿರಬಹುದು, ಅಥವಾ ನಾಗಮಂಗಲ ಕ್ಷೇತ್ರದಲ್ಲಿರ್ಬೋದು, ಅಥವಾ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿರ್ಬೋದು. 15,000 ಮೇಲೆ ವೋಟ್ಗಳನ್ನ ತೊಗೊಂಡಿದ್ದಾರೆ. ಅಲ್ಲೆಲ್ಲ 5-6 ಸಾವಿರ ವೋಟ್ ತೊಗೊಳ್ತಾ ಇದ್ದಿದ್ದು 15,000 ಮೇಲೆ ವೋಟ್ಗಳು ತೊಗೊಂಡಿದ್ದಾರೆ. ಯಾರೂ ಗೆದ್ದಿಲ್ಲ, ಆದರೆ ವೋಟ್ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಬಿ ಜೆ ಪಿದು. ಹಾಗಾಗಿ ಒಟ್ಟಾರೆಯಾಗಿ 36% ವೋಟ್ ಶೇರ್ ತೊಗೊಂಡಿದ್ರು ಕೂಡ ಬಿ ಜೆ ಪಿ ನಂಬರ್ ಆಫ್ ಸೀಟ್ಸ್ನಲ್ಲಿ ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಅಂದರೆ ಒಂದು ಆಪರೇಷನ್ ಕಮಲದಿಂದ ಹೋದಂಥ ಶಾಸಕರು ಮತ್ತು ದಕ್ಷಿಣ ಕರ್ನಾಟಕದ ಹಲವಾರು ಕಡೆ ಅವರು ಗೆಲ್ಲುವ ಅವಕಾಶನೇ ಇಲ್ಲದೆ ಇರೋ ಕಡೆನೂ ಗಣನೀಯವಾಗಿ ವೋಟ್ಗಳನ್ನ ಈ ಸರಿ ತೊಗೊಂಡಿದ್ದಾರೆ. ಅದಕ್ಕೆ ಅವರು ಪೂರಕವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವು ಕೆಲಸಗಳನ್ನ ಮಾಡ್ತಾ ಬಂದರು. ಒಂದು ಉರಿಗೌಡ ನಂಜೇಗೌಡ ಅನ್ನೋದನ್ನು ಎತ್ಕೊಂಡು ಒಕ್ಕಲಿಗ ವೋಟ್ ಬೆಲ್ಟನ್ನು ಸ್ವಲ್ಪ ಇದು ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದು ನಮಗೆಲ್ಲ ಗೊತ್ತಿದೆ. ಅದೇ ರೀತಿ ಶ್ರೀರಂಗಪಟ್ಟಣದ ಒಂದು ಇಶ್ಯೂ ಇಟ್ಕೊಂಡು ಅದನ್ನು ಕೂಡ ಅದೇ ಒಂದು ದೃಷ್ಟಿಯಿಂದ ಪ್ರಯತ್ನ ಪಟ್ಟಿದ್ದು ಗೊತ್ತಿದೆ. ಇವೆಲ್ಲ ಪ್ರಯತ್ನಗಳ ಅಂಗವಾಗಿ ಕೂಡ ಒಂದು ಮಟ್ಟಕ್ಕೆ ಪ್ಲಸ್ JDS ಸ್ವಲ್ಪ ವೀಕ್ ಆಗಿರೋದು ಕಾರಣ ಆಗಿರ್ಬೋದು. ಒಟ್ಟಾರೆಯಾಗಿ ಬಿ ಜೆ ಪಿದು ಕೂಡ ವೋಟ್ ಶೇರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ 36% ತೊಗೊಂಡಿದ್ರು ಅವರ ಟೋಟಲ್ ನಂಬರ್ ಆಫ್ ಸೀಟ್ಸ್ ಕಡಿಮೆ. Vasu, have you discussed the Bharat Jodo Yatra? No, sir. Can I just mention that? Yes. We'll come to that after and take a reaction. I may have to leave a little. Yes, sir. After the immediate capture. ಸರ್, ನೀವು Eedina.com ಸಂಪಾದಕರಾಗಿ ಫೀಲ್ಡ್ ಟೀಮು ಸರ್ವೆ ರಿಸಲ್ಟ್ನ ತಗೊಂಬಂದು ಡೇಟಾನ ನಿಮ್ಮ ಮುಂದೆ ಇಟ್ಟು ಚರ್ಚೆ ಮಾಡಿದಾಗ 132ರಿಂದ Can I just break you and say, watch the TV. What is being shown there? Channels are giving mithai to their pollsters to celebrate a survey compared to which your survey is far more accurate. Yes. Correct. But I don't see any mithai in your studio. No, anyway, we'll also distribute mithais here, but we also have to thank our media volunteers first. ನಮ್ಮ ಮಾಧ್ಯಮ ಕಾರ್ಯಕರ್ತರು ಅಥವಾ ಸಿಟಿಸನ್ ಜರ್ನಲಿಸ್ಟ್ ಅಂತ ಏನು Eedina.comನಿಂದ ನಾವು ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ 1 ವರ್ಷದಿಂದ, ಅವರುಗಳಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಬೇರೆ ಬೇರೆ ಟಿ ವಿ ಚಾನಲಲ್ಲಿ ಯಾರು ಇದನ್ನು ಇತ್ತೀಚೆಗೆ ಮೊನ್ನೆ ಪ್ರೆಡಿಕ್ಟ್ ಮಾಡಿದ್ರು, ಅವರು ಸಿಹಿ ವಿತರಿಸ್ತಿರೋದ್ರ ಬಗ್ಗೆ ಯೋಗೇಂದ್ರ ಯಾದವ್ ಅವರು ಹೇಳ್ತಿದ್ದಾರೆ. ಸರ್, ಸೊ ಇದರಲ್ಲಿ ಅಂದರೆ ಇದನ್ನು ತಂದಿಟ್ಟಾಗ ಅಂದರೆ ಇದು ಸ್ವಲ್ಪ ಜಾಸ್ತಿ ಇದೆಯಲ್ಲ, ಈ ಪರಿಸ್ಥಿತಿ ಹಂಗಿಲ್ಲ ಅಂತ ಅನಿಸಿ ನಿಮ್ಗೇನಾದ್ರು ಆತಂಕ ಆಗಿತ್ತಾ ಏನು ಅಂತ? ಇಲ್ಲ, ನನಗೆ ಆತಂಕ ಆಗಿದ್ದು ಎಲ್ಲಿ ಅಂತ ಅಂದರೆ, ನಮ್ಮ ಮೇನ್ ಸ್ಟ್ರೀಮ್
ಮೀಡಿಯಾ ಸಂಸ್ಥೆಗಳು ಏನಿದ್ದಾವೆ 10 ವರ್ಷ 20 ವರ್ಷ 30 ವರ್ಷ 50 ವರ್ಷ 70 ವರ್ಷ ಇರೋಂಥ ಸಂಸ್ಥೆಗಳು ಅವು ಮಾಡಬೇಕಾಗಿರೋ ಕೆಲಸನ ನಮ್ಮಂಥ ಒಂದು ಪುಟ್ಟ ಸಂಸ್ಥೆ ಮಾಡಿದಾಗ, ಆ ಪುಟ್ಟ ಸಂಸ್ಥೆ ತುಂಬ ಪ್ರಾಮಾಣಿಕವಾಗಿ ಫೀಲ್ಡ್ ವರ್ಕ್ ಮಾಡಿದಾಗ, ಜನರ ಹತ್ರ ಮುಟ್ಟಿ ಮಾತಾಡಿಸಿದಾಗ ಸಿಕ್ಕಿದಂಥ ಸರ್ವೆ ಇದು ನಿಜಕ್ಕೂ ನಮಗೆ ಒಳ್ಳೆಯದು, ಸರಿಗಿದೆ ಅಂತ ನನಗನ್ನಿಸ್ತು. ಅವ್ರು ಮಾಡಬೇಕಾಗಿದ್ದನ್ನು ನಾವು ಮಾಡಿದ್ದೀವಿ. ನಮ್ಮಲ್ಲಿ ಏನೋ ಒಂದು ವಿಶ್ವಾಸತೆ, ನಮ್ಮಲ್ಲೊಂದು ವಿಶ್ವಾಸ ಇದೆ. ಆ ಜನರಲ್ಲಿರೋ ವಿಶ್ವಾಸನೇ ನಾವು ಕೂಡ ಹೇಳ್ತಾ ಇದ್ದೀವಿ ಅನ್ನೋದು ನಮ್ಮದು ಇದಾಗಿತ್ತು. ಹಾಗಾಗಿ ಇದನ್ನು ನಾನು ಅಂಥದ್ದೇನು ಅಂತ ಆಶ್ಚರ್ಯ ಏನಿರ್ತಿಲ್ಲ. ಇದು ನಾವು ಸರಿಗಿದ್ದೀವಿ, ನಮ್ಮ ಸರಿ ದಾರಿನಲ್ಲಿ ನಡೀತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಮತ್ತು ಇದರಲ್ಲಿ ಇನ್ನೊಂದು ಅವ್ರು ಹೇಳಿದಕ್ಕೊಂದು ಆ್ಯಡ್ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಜನರ ನಾಡಿ ಮಿಡಿತ ಸಂಪೂರ್ಣವಾಗಿ eedina.com ಸರ್ವಿನಲ್ಲಿ ಸಿಕ್ಕಿದೆ. ಮತ್ತು ಇದೇ ರೀತಿ ಬೇರೆ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೂ, ಅದರಲ್ಲೂ ಕನ್ನಡದಲ್ಲಿದ್ದಂಥ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಸಿಕ್ಕಿರ್ತದೆ. ಅವರು ಜರ್ನಲಿಸಮಲ್ಲಿ ಇರೋವಂಥವ್ರು ಸಿಕ್ಕಿರ್ತದೆ. ಆದರೆ ಆಶ್ಚರ್ಯಕರ ಅಥವಾ ಒಂದು ವಿಷಾದದ ಸಂಗತಿ ಅಂತಂದರೆ, ಅವರು ಅದನ್ನು ಹಲವಾರು ಚಾನೆಲ್ಗಳು ಏನು ಜನರ ನಾಡಿ ಮಿಡಿತ ಇದೆಯೋ ಅದಕ್ಕೆ ವಿರುದ್ಧವಾಗಿ ಅಲೆ ಇದೆ ಅನ್ನೋ ಥರ, ವಿರುದ್ಧವಾದ ಪರಿಸ್ಥಿತಿ ಅನ್ನೋ ಥರ ತೋರಿಸ್ತಾ ಬಂದಿದ್ದು, ಅದು ಆಬ್ವಿಯಸ್ ಕಾಣಿಸ್ತಿದ್ದಾಗ ಆ ಥರ ತೋರಿಸ್ತಾ ಬಂದಿದ್ದು ಒಂದು ಮಟ್ಟದ ಬೇಜವಾಬ್ದಾರಿ ಇದು ಅಂತಲೇ ಹೇಳಬೇಕಾಗ್ತದೆ. ಯಾಕೆಂದರೆ ಇದು ನಮ್ಮ ಮಾತಲ್ಲ, ಜನಸಾಮಾನ್ಯರು ಆಡ್ತಿದ್ದ ಮಾತು. ಜನಸಾಮಾನ್ಯರು ಹೇಳ್ತಿದ್ದಿದ್ದು ಅಂದರೆ ನಮ್ಮಂಥವ್ರು ಜನಸಾಮಾನ್ಯರು ಎಲ್ಲರೂ, ಒಬ್ಬ ರೈತರು ಇರ್ಬೋದು, ಒಬ್ಬ ವ್ಯಾಪಾರಿ ಇರ್ಬೋದು, ಹೇಳ್ತಿದ್ದಿದ್ದು ಇದು ಈ ಥರ ಇಲ್ಲ, ಟಿ ವಿ ಅವ್ರು ಹಿಂಗೆ ತೋರಿಸ್ತಾ ಇದ್ದಾರಲ್ಲ ಅನ್ನೋ ಥರ ಬರ್ತಿತ್ತು. ಅದು ಆ್ಯಕ್ಚುಲಿ ಮಾಧ್ಯಮಗಳಿಗೂ ಒಂದು ಲೆಸನ್ ಆಗಬೇಕಾಗಿದೆ ಇದು. ಮತ್ತು ಇದೊಂದು ಸನ್ನಿವೇಶದಲ್ಲಿ, ಆ ಥರ ಒಂದು ಸನ್ನಿವೇಶದಲ್ಲಿ ಎಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ದಿಕ್ಕಲ್ಲಿ ಹೇಳ್ತಿದ್ದಾಗ eedina.com ಸ್ಪಷ್ಟವಾಗಿ 130ಕ್ಕಿಂತ ಜಾಸ್ತಿ ಸೀಟ್ ಬರುತ್ತೆ ಕಾಂಗ್ರೆಸ್ಗೆ ಅಂತ ಹೇಳಿದ್ದ ಕಾರಣಕ್ಕೇ ಹಲವಾರು ನ್ಯಾಷನಲ್ ಲೆವೆಲ್ ಮೀಡಿಯಾಗಳು ಮತ್ತೊಂದು ಇದನ್ನು ಚರ್ಚಿಸ್ಕೊಂಡಿದ್ದು ಇತ್ತು, ಚರ್ಚೆಗೆ ಎತ್ಕೊಂಡಿದ್ದು ಇತ್ತು. ಮತ್ತು ಕೆಲವರು ಇದನ್ನು ಟೀಕೆ ಮಾಡಿದ್ದು ಇತ್ತು, ಇದು ಬೋಗಸ್ ಹಾಗೆ ಹೀಗೆ ಅಂತ ಟ್ವೀಟ್ಗಳ ಮೂಲಕ ಟೀಕೆ ಮಾಡಿದ್ದು ಇತ್ತು. ಬಟ್ ಒಟ್ಟಾರೆಯಾಗಿ ಮಾಧ್ಯಮಗಳಿಗೊಂದು ಲೆಸನ್ ಇದೆ ಇದರಲ್ಲಿ. eedina.comಗೆ ಪರ್ಟಿಕ್ಯುಲರ್ ಆಗಿ ಒಂದು ಆತ್ಮವಿಶ್ವಾಸದ ಒಂದು ಯಶಸ್ಸಿನ ಮತ್ತು ಆತ್ಮವಿಶ್ವಾಸದ ಕೆಲಸ. ನಾವೆಲ್ಲರೂ ನಮ್ಮನ್ನು ನಾವು ಅಭಿನಂದಿಸ್ಕೊಳ್ಳೋಣ ಇದಕ್ಕಾಗಿ. ಬಟ್ ಇದರಲ್ಲಿ ಒಂದು ನಂಬರ್ಸ್ನ ನಾವೆಲ್ಲ ಕೂಡ ನೋಡ್ತೀವಿ. ವಿ ಆರ್ ಆ್ಯಕ್ಚುಲಿ ವಿಲ್ ಗೆಟ್ ದೀಸ್ ನಂಬರ್ಸ್ ಆ್ಯಂಡ್ ಮೇ ಬಿ ದಲ್ ಬಿ ಸಮ್ 3-4 ಪ್ಲಸ್ ಆರ್ ಮೈನಸ್. ಬಟ್ ಈಸ್ ದೇರ್ ಎನಿ ಟ್ರೆಂಡ್, ಈಸ್ ದೇರ್ ಎನಿ ಸ್ಪೆಷಲ್ ಇಶ್ಯೂ, ದ ಐಟಮ್ ದಟ್ ವಿಲ್ ಹ್ಯಾವ್ ಟು observe here is the question, and there are many such things. One of them I want to take first because Professor Yogendra Yadav is here. This is about Bharat Jodo. He was very much part of Bharat Jodo Yatra. He was there probably throughout in Karnataka. I think Bharat Jodo Yatra was in Karnataka for 21 days, if I'm not wrong, and it passed through 52 assembly constituencies. And it passed through 21 assembly constituencies, but if we take the district as a whole, it is about 52 constituencies. Now I'm sure Professor Yogendra Yadav must have seen the numbers already. What is the impact of Bharat Jodo Yatra on this election? So I want to know his comments. When the yatra was happening, we kept saying yatra is not only about locality, the yatra is about the larger message. But let's look at the locality first of all. Bharat Jodo Yatra passed through 21 assembly constituencies in Karnataka. Yes. What was the composition last time? Last time the BJP won 12 of those seats. Congress had only 5 and 4 were won by JDS. Yes. What is currently the status of those 21 seats? JDS remains 4. Congress was 5, BJP was 12. Now Congress is 17 and BJP is 0. This is Bharat Jodo Yatra effect. ಕನ್ನಡದ ಕೇಳುಗರಿಗಾಗಿ ನಾನು ಮತ್ತೆ ಯೋಗೇಂದ್ರ ಅವರ ಹತ್ರ ಹೇಳಲಿಕ್ಕೆ ಹೋಗ್ತೀನಿ. ಬಟ್ ಇಲ್ಲಿ ಹೇಳಕ್ಕಿರೋದು ಒಟ್ಟು 21 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ಯಾತ್ರೆ ಹೋಗಿತ್ತು. ಹೋದ ಸರಿ 4ರಲ್ಲಿ JDS ಆ ಭಾಗದಲ್ಲಿ ಗೆದ್ದಿತ್ತು. ಈ ಸರಿ ಕೂಡ 4 ಇದೆ. ಹೋದ ಸರಿ ಇನ್ನು ಉಳಿದ 17ರಲ್ಲಿ BJP 11ರಲ್ಲಿ ಹೋದ ಸರಿ ಗೆದ್ದಿತ್ತು. ಈ ಸರಿ 17 ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಥವಾ ಗೆಲುವು ಸಾಧಿಸ್ತಾ ಇದೆ ಮತ್ತು BJP 0 ಕ್ಷೇತ್ರಗಳಲ್ಲಿ ಇಲ್ಲಿ ತನಕ ಮುನ್ನಡೆಯನ್ನು ಸಾಧಿಸಿದೆ. ಸೊ ಐ ಜಸ್ಟ್ ವಾಂಟ್ ಟು ನೋ, Professor Yogendra Yadav was very much part of the Bharat Jodo Abhiyan.
Of course, the message there was not about elections. In fact, the main message was to give India a call to unite and to look at the actual people's issues. What do you think now, sir, that that message is also transformed into vote? That's the bigger thing, Dr. Basu. You see, ठीक है, Bharat Jodo Yatra has helped in those constituencies. People like us who participated feel happy about it, but that's not the big thing in the country. The reason I'm particularly delighted with this outcome is not only because Eedina got it right. I think all of us have reasons to feel happy, and I think more than Eedina being right, some alternative model has developed. That's also a nice thing. But the big picture is two big things. One is Karnataka has rejected politics of hatred. You know, otherwise, what was the message? You run a bad government, you are corrupt. 5 days before the election, you come, start Bajrang Bali, and you win this election. What is this? What is left in democracy then? You know. So Karnataka, and as I said, you know, I've been to Karnataka for the last 30 years. For me, this was a place which gave me inspiration. This was the place that gave me ideas. This was a place for vision. I came to Karnataka for vision, for inspiration. And for that Karnataka to be linked with lynching, love jihad, Ajaan controversy, hijab controversy, and what not. I mean, this was such a unnerving experience for me. Karnataka is back to what Karnataka was. Karnataka people have rejected, that's a very big news. The other thing is, generally, why is it a big news for democracy? In this election, you had state power, central and state. Double engine may not have worked on anything else, but double engine worked for elections. Yes. So it's a double engine sarkara for elections. Election Commission, unfortunately, was aligned with them. All the mainstream media was aligned with them. When Modi is here, not a single news of anyone else. Everything with, so the mainstream media is completely sold to them. And money, I'm sure Congress also spent money, but BJP spent 10 times more money. So in democracy, money, governmental power, media, machine, all this in the last instance is defeated by the people. It may be good news for Rahul Gandhi, it may be good news for Congress, that's not my concern. But it's good news for people, good news for the country, that ordinary people can stand up. You know, I came to politics in 1977. I was 14-year-old. Elections were held, and I was watching, I was standing outside my tehsil where the counting used to take place. Counting used to take long time. It was evening, and Akashwani was reporting that only 4 constituencies are reporting from Andhra Pradesh, and Congress is leading in all the 4. We were standing there quite depressed, and then Mark Tully from BBC gave a dispatch. Everyone was walking with their transistors, and he said, Congress being defeated throughout North India, Indira Gandhi losing, Sanjay Gandhi losing. I saw electricity in the air. And that was the message that no, you may have power, you may have Akashwani, you may have money, but people can defeat you. That is what that day, the political analyst in me was born. I thought, this is democracy. And today I feel something of that kind, that you may have everything, but people can still defeat you. Yes, sir, but the irony is that that was the day, that was the time of the state-owned media. That's right. But now state-owned media actually not many people see. I mean, I have not seen anybody seen replace the Doordarshan. word owned by controlled. They're completely controlled. It's such a pity. They call it independent media. What independence? The whole thing is a joke. And when BJP wins, some of these anchors dance. When BJP is losing today, I actually wanted to say one or two anchors, Baba, BJP haar rahi hai, tum nahi haar rahe, tum kyun dukhi ho? Yeah, this is the state of the media in the country right now. So it's important that you know, voices like Eedina. So the whole discussion since the exit polls came out in most of the media channels was how horse trading can be done, and is possible. So instead, the media should run a campaign against possibility of horse trading. Absolutely. But I mean, we see that this is not the trend only in Karnataka. This trend of media, the so-called mainstream media, as our editor puts it,
do they represent the mainstream? That is the majority of this country. Obviously, the election results show that no, it is not. They represent money of this country. The trouble is there is such deep linkage of big media and big business. And the trouble is not only do big capital and corporate control media, but their principal financial interest is not in media. For most of these big media companies, what matters is their mining business, their real estate business, their factory. And they want to use the media in order to protect their non-media interest. That is what is happening, which is what has led to it. And as I speak to you, it's inching up to Eedina. 132 now, inching up. And adding to Mr. Yogendra Yadav's Karnataka mainstream media, instead of being a responsible media, at least if they wanted to show that they are responsible media, they should have discussed about the manifestos of 3 major governments. Instead of that, they spent 4 to 5 days discussing only that Bajrang Dala issue. That's the thing. The thing is manufactured. Yes. I mean, this would be, if emergency was a shameful chapter for our country and judiciary and everything, this would be the shameful moments for our media in this country. That's why this so-called corporate media, the corporate media of the so-called mainstream media, it's time we rejected it. Yes. It's time, the way people have taught BJP a lesson, this should also be a lesson for mainstream media. So you may be I will busy. have to Yeah, leave that's here. what, but one last Because I want to go to mainstream channels and show them this poster. There's one question which we were discussing, that Janata Dal in Karnataka is reduced to 22. Of course, we also said that in our survey. But is it a good thing for democracy that a regional party or a third force, it gets shrunk, and 2 major parties only they remain in the fray? We should be worried because this is exactly BJP's modus operandi. In so many states, BJP went and captured the space of the third party. In Rajasthan, they did that. In several states, they have done it. So BJP is eyeing post-Gowda scenario, and they are sort of entering it, even in old Mysuru area. Yes, it is a reason for worry, but we should also note, what did Janata Dal do to stay with its ideology? Did Janata Dal not offer itself? What did everyone think during the election this time? That if BJP needs a few seats, Janata Dal would be happy to offer it. What was being talked about? Money and Chief Minister's position. So where was the ideology? Janata Dal called itself Janata Dal secular. Where is the secular in Janata Dal? So it's also a lesson to the third parties. Yes, are you true to your own ideology? For me also to introspect. Yeah, Yes. absolutely. Yeah. Thank you, sir. Thanks a lot. Thank you and So congratulations once again. Yes, sir. Thank you. And because you were the first one to bring good news to Karnataka. Yes, sir. So we expect you to come back. Sure, of course. At 4 o'clock again, sir. Thank you. Yes, thank you. ಸರ್, ಯೋಗೇಂದ್ರ ಯಾದವ್ ಅವರು ಹೇಳಿದ ಅಂಶ ಮತ್ತು ಆಗಲೇ ಬಸವರಾಜ್ ಮೇಗಲ್ಕೇರಿ ಅವರು ಕೂಡ ಅಂದರೆ ಏನು ಸಮಸ್ಯೆ ಇತ್ತು ಅಂತ ನೀವು ಹೇಳ್ತಾನೆ ಇಲ್ಲ, ಜನತಾದಳ ಉಳ್ಕೋಬೇಕು, JDS ಉಳ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ರಿ. ಅವರು ಒಂದು ಕರ್ನಾಟಕದ ಎಲ್ಲ ಸಮುದಾಯಗಳು ಎಲ್ಲ ಪ್ರದೇಶದವ್ರನ್ನ ಒಳಗೊಳ್ಳುವಂಥ ಪಕ್ಷ ಆಗಬೇಕು ಅಂತ. ಈಗ ಇಲ್ಲಿ ನೋಡಿದ್ರೆ ರಾಮನಗರದಲ್ಲಿ ರಾಮನಗರದಲ್ಲಿ ದೇವೇಗೌಡರು ಗೆದ್ದಿದ್ರು, ಕುಮಾರಸ್ವಾಮಿ ಬಹುಶಃ 2-3 ಸರಿ ಗೆದ್ದಿದ್ರು, ಅನಿತಾ ಕುಮಾರಸ್ವಾಮಿ ಗೆದ್ದಿದ್ರು. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಸದ್ಯ 11,000 ವೋಟಿಂದ ಹಿಂದಕ್ಕಿದ್ದಾರೆ, ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇದನ್ನು ನೀವು ಹೆಂಗೆ ನೋಡ್ತೀರಿ ಸರ್? ಇದನ್ನು ಆದರೆ ಡಿ ಸಿ ತಮ್ಮಣ್ಣನವರ ಎದುರುಗಡೆ ಗೆದ್ದಿರೋಂಥ ವ್ಯಕ್ತಿ ಅವ್ರನ್ನ ಕ್ಯಾಸಿನೋ ಉದಯ್ ಅಂತ ಕರೀತಾರೆ. ಅವರು ಅದು ಎಷ್ಟು ಒಳ್ಳೆಯದು ಇಲ್ಲ ಅನ್ನೋದನ್ನು ಮುಂದಿನ ದಿನಗಳು ಹೇಳಬೇಕು. ಬಟ್ ನಿಖಿಲ್ ಕುಮಾರಸ್ವಾಮಿ ಸೋಲು ಇದು ಇನ್ಫ್ಯಾಕ್ಟ್ 2ನೇ ಸರಿ ಅವರು MP ಎಲೆಕ್ಷನಲ್ಲಿ ಕೂಡ ಸೋತಿದ್ರು. ಹಾಂ, ಅದು ಒಂದು ಮಧ್ಯದ ಪ್ರಕಾರ ಕುಟುಂಬ ರಾಜಕಾರಣನೇ ಬರುತ್ತೆ. ಅವರು ನಿಖಿಲ್ಗೆ ಕೊಡದನೇ ಬೇರೆಯವ್ರಿಗೆ ಕೊಟ್ಟಿದ್ರೆ ಅವ್ರು ಗೆಲುವು ಕಾಣ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ ಒಂದು. ಏಕೆಂತಂದರೆ ಪಕ್ಕದಲ್ಲೇ ಚನ್ನಪಟ್ಟಣ ಇದೆ, ಚನ್ನಪಟ್ಟಣದಲ್ಲಿ ಪಕ್ಕದಲ್ಲೇ ರಾಮನಗರ ಇದೆ. ಎರಡರಲ್ಲೂ ಕೂಡ ಅಪ್ಪ ಮಗ ನಿಂತ್ಕೊಳ್ಳೋದು ಅದು ಒಂದು ಜನಕ್ಕೆ ರಾಂಗ್ ಸಂದೇಶ ಇಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಅವರು ಎಷ್ಟೇ ಗಟ್ಟಿ ಬೆಲ್ಟು ಭದ್ರಕೋಟೆ ಅಂತ ಅಂದ್ಕೊಂಡ್ರೂ ಕೂಡ ಮಗ ಮತ್ತು ಅಪ್ಪ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಅದು ನಿಂತಿರೋದು
ಅದು ಮತ್ತೆ ಮತ್ತೆ ಅವರವರೇ ಗೆಲ್ತಾ ಇರೋದು. ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಲ್ಲ ಅನ್ನೋ ಥರ ಆದಾಗ ಅವರ ಪಕ್ಷದ ಈ ಬೇರೆ ಯಾರಾದರೂ ಕಾರ್ಯಕರ್ತರಿಗೆ ಕೊಡ್ಬೋದಾಗಿತ್ತು. ಆಮೇಲೆ JDS ಇನ್ನೂ ಒಂದು ಸಮಸ್ಯೆ ಏನಂತ ಅಂದರೆ, ಅವರು ಯಾವಾಗ್ಲೂ ಅವ್ರ ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡ್ಕೊಳ್ಳಲ್ಲ. ಅವ್ರ ಮನೆ ಕ್ಯಾಂಡಿಡೇಟ್ಗಳನ್ನ ಫಸ್ಟ್ ರೆಡಿ ಮಾಡ್ಕೋತಾರೆ. ಅದಾದಮೇಲೆ ಕಾಂಗ್ರೆಸ್ ಮತ್ತು BJPಯಿಂದ ಯಾರು ಬಿಟ್ಟು ಬರ್ತಾರೆ, ಯಾರು ಬಂಡಾಯ ಯಾರು ಹೇಳ್ತಾರೆ, ಯಾರು ಆ ಥರದನ್ನು ಹುಡುಕ್ತಾ ಇರ್ತಾರೋ ಹೊರತು ತಮ್ಮ ಸಿದ್ಧಾಂತಕ್ಕೆ, ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅದನ್ನು ಬೆಳೆಸೋವಂಥ ರೀತಿಗೆ ಅವರು ಯಾವಾಗಲೂ ಮುಂದಾಗಿರಲ್ಲ. ಸರ್, ಹಂಗಾರೆ ಅದನ್ನೇ ನೀವು ಹಾಸನಕ್ಕೆ ಅನ್ವಯಿಸಿ ನೋಡೋದಾದ್ರೆ, ಅಲ್ಲಿ ಭವಾನಿ ಅವ್ರು ನಿಲ್ದೆ ಅಲ್ಲಿ ಸ್ವರೂಪ್ ಏನು ನಿಂತರು, ಅದರಿಂದ ಅವ್ರಿಗೆ ಅನುಕೂಲನೇ ಆಯ್ತು. ಅಲ್ಲಿ ಇಲ್ಲ, ಅಲ್ಲೂ ಕೂಡ ಇದೆ. ಅಲ್ಲೂ ಯಥಾ ಪ್ರಕಾರ ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರು JDS ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ ಗೆದ್ದಿದ್ದಾರೆ. ಹಾಗೆಯೇ ಇಲ್ಲಿ ಅರ್ಕಲ್ಗೂಡ್ನಲ್ಲಿ ಓಲೆ ಮಂಜು BJPಲಿ ಇದ್ದವರು ಅವ್ರನ್ನ ಕರ್ಕೊಂಡ್ಬಂದು, ಅಲ್ಲ ಕಾಂಗ್ರೆಸ್ ಬಹುಶಃ ಮೊದಲು BJPಲಿ ಇದ್ರು, ಕಾಂಗ್ರೆಸ್ಗೆ ಹೋಗಿ ಆಮೇಲೆ ಮತ್ತೆ BJPಗೆ ಹೋಗಿದ್ರು, ಈಗ ಮತ್ತೆ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಆದರೆ ನಿಜಕ್ಕೂ ಅವರು JDS ಬಂದಿದ್ದಾರೆ. ನಿಜಕ್ಕೂ ಅವರು ಸಿದ್ಧಾಂತಕ್ಕೆ, ಅವರ ಪಕ್ಷಕ್ಕೆ, ಅವರ ಕಾರ್ಯಕರ್ತರಿಗೆ ಅವರು ನಿಷ್ಠೆಯಾಗಿದ್ದಿದ್ರೆ A.T. ರಾಮಸ್ವಾಮಿ ಅವ್ರನ್ನ ಉಳಿಸ್ಕೋಬೇಕಾಗಿತ್ತು. ಅಲ್ಲಿ A.T. ರಾಮಸ್ವಾಮಿ ಅವ್ರನ್ನ ಬಲವಂತವಾಗಿ ಪಕ್ಷದಿಂದ ಹೊರಗಡೆ ಹಾಕಿ ಬೇರೆ ಯಾರದೋ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಗೆಲ್ಲಿಸೋದಿದೆಯಲ್ಲ, ಅಷ್ಟು ಅದು ಅಂಥ ಒಳ್ಳೆ ಸಂದೇಶನ ಜನಗಳಿಗೆ ಕೊಡಲ್ಲ. ಅದು ಹಂಗಾಗಿ ಜನಗಳು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಖಂಡಿತ. ಹೌದು, ಹಾಸನದಲ್ಲೂ ಕೂಡ ಈಗ ಪ್ರೀತಮ್ ಗೌಡ ಮೇಲೆ ಗೆದ್ದಿರೋದು ಅಂದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡದೇ ಇದ್ದಾಗ ಭವಾನಿ ರೇವಣ್ಣ ಅವ್ರಿಗೆ ಬಹುಶಃ ಟಿಕೆಟ್ ಕೊಟ್ಟಿದ್ರೆ ಕುಮಾರಸ್ವಾಮಿಗೆ ಆಗೋಂಗೆ ಆಗ್ತಿತ್ತ ಏನೋ ಅಂತ. ಖಂಡಿತ ಆಗ್ತಾ ಇತ್ತು ಅಲ್ಲಿ. ಯಾಕಂತ ಅಂದರೆ ಅಲ್ಲಿ ಸ್ವರೂಪ್ಗೆ ಅವ್ರದ್ದೇ ಆದಂಥ ಒಂದು ಜಾತಿ ಬಲ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ಮಾಡಿದ ಒಳ್ಳೆಯ ಕೆಲಸಗಳಿದ್ದಾವೆ. ಆ ಕಾರಣದಿಂದ ಅವ್ರು ಗೆದ್ದಿದ್ದಾರೆ ಅಲ್ಲಿ. ಜೊತೆಗೆ ಅಲ್ಲಿ ಮುಸ್ಲಿಮ್ಸ್ ಓಟು ತುಂಬ ಸಾಲಿಡಾಗಿ ಒಂದೇ ಪಕ್ಷ ಪರವಾಗಿ ನಿಂತಿದ್ದರಿಂದ ಸ್ವರೂಪ್ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಈ ಸರಿ. ಯಾಕಂದ್ರೆ ಕಳೆದ ಸಲ ಹೆಚ್ಚು ಕಾಂಗ್ರೆಸ್ಸಿಗೆ ಮುಸ್ಲಿಮರು ಹಾಕಿದ್ರಿಂದ ಇದು ಸೋತಿತ್ತು. ಖಂಡಿತ. ಅದು ಅಲ್ಲೂ ಕೂಡ ನಾನು JDSದು ಗೆಲುವು ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಸರ್, ನೀವು ಜಾತಿ ಬಲ ಅಂದಾಗ ಬಹಳ ಜನಕ್ಕೆ ಇದು ಗೊತ್ತಾಗೋದಿಲ್ಲ. ಅಂದ್ರೆ ಸ್ವರೂಪ ಒಕ್ಕಲಿಗರಲ್ವಾ, ಭವಾನಿ ರೇವಣ್ಣನು ಒಕ್ಕಲಿಗರಲ್ವಾ ಅಂತ. ಹೌದು, ನಿಮಗೆ ಅದರದ್ದು ಇನ್ನೂ ವಿವರಗಳು ಜಾಸ್ತಿ ಇಲ್ಲ. ಅಲ್ಲಿ ಹಾಸನ ಕ್ಷೇತ್ರ ಮಾತ್ರ ದಾಸಗೌಡರು ಅಥವಾ ದಾಸ ಒಕ್ಕಲಿಗರು ಅಂತ ಹೇಳ್ತಾರೆ. ಈ ನಿಂತ 3 ಜನ, ಬನವಾಸಿ ರಂಗಸ್ವಾಮಿ ಕಾಂಗ್ರೆಸ್ಸಿಂದ, BJPಯಿಂದ ಪ್ರೀತಮ್ ಗೌಡ, ಸ್ವರೂಪ್ ಮತ್ತು JDSಯಿಂದ ಈ 3 ಜನನೂ ಆ ದಾಸ ಒಕ್ಕಲಿಗರೇನೆ. ನೀವು ಹೇಳಿದ ಹಾಗೆ ಸ್ವರೂಪಿಗೆ ಕೊಡದಲ್ಲೇ ಭವಾನಿಗೆ ಕೊಟ್ಟಿದ್ರೆ ಈ ಕಾರಣದಿಂದ ಗೆಲ್ತಾ ಇದ್ರು ಅಂತ ಕೆಲವರು ಅದನ್ನು ವಾದ ಮಾಡ್ಬೋದು. ಆದರೆ ಖಂಡಿತ ಸೋಲ್ತಾ ಇದ್ರು. ಅಲ್ಲಿ ಆ ಸೋಲ್ತಾ ಇದ್ರು ಅನ್ನೋ ಕಾರಣಕ್ಕೇನೆ ಮರ್ಸೊಕ್ಕಲಿಗರು, ಮುಳ್ಳೊಕ್ಕಲಿಗರು ಅಂತ, ಮರ್ಸು ಮುಳ್ಳು ಅಂತೆಲ್ಲ ಹೇಳ್ತಾರೆ. ಗಂಗಡ್ಕಾರರು ಬೇರೆ? ಇಲ್ಲ, ಅವರೇನೆ, ಗಂಗಡ್ಕಾರು ಅವರೇನೆ, ಮುಳ್ಳೊಕ್ಕಲಿಗರು ಅವರೇನೆ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಆದರೆ ಹಾಸನ್ನಲ್ಲಿ ಮಾತ್ರ ದಾಸೊಕ್ಕಲಿಗರು ಜಾಸ್ತಿ ಇದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅದು. ಹೌದು. ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾ ಇರೋದ್ರಲ್ಲಿ ಅಥವಾ ಹಿನ್ನಡೆಯಲ್ಲಿ ಇರೋದ್ರಲ್ಲಿ ಕಡೆಗೆ ತುಂಬ ಕಷ್ಟಪಟ್ಟು ಗೆದ್ರೂ ಕೂಡ ಅದರಲ್ಲಿ ಜನರು ಕೊಡ್ತಾ ಇರೋ ಒಂದು ಸ್ಪಷ್ಟವಾದ ಸಂದೇಶ ಇದೆ. ಈಗ BJP ಏನೇ ಮಾಡಿದ್ರು ಮೀಡಿಯಾಗಳ ಕಂಟ್ರೋಲ್ ಇಟ್ಕೊಂಡು ಮೋದಿಯವರು ಎಲ್ಲ ಕೆಲಸ ಬಿಟ್ಟು ಇಲ್ಲೇ ಅಷ್ಟೊಂದು ದಿನ ಇದ್ದು ಏನೇ ಮಾಡಿದರೂ ಕೂಡ ಏನು ಸಂದೇಶ ಕೊಟ್ಟರಲ್ಲ, ಜನರಿಗೆ ಒಂದು ತಿಳುವಳಿಕೆ ಇರ್ತದೆ. ಅವರೇನೇ ಮಾಡಿದ್ರು ಒಂದು ಘಟ್ಟ ಮೀರಿ ಕಷ್ಟ ಆಗಿದ್ದಾಗ. ನನ್ನ ಪ್ರಶ್ನೆ ಇರೋದು ನಿಮ್ಗೆ ಅದನ್ನೇ ನಾನು ಕೇಳಬೇಕಂತ ಬಂದೆ. ಅಂದರೆ ಈ ಬಜರಂಗ ಬಲಿ ವಿಚಾರನ ತೊಗೊಂಬಂದಿದ್ದು, ಬಜರಂಗ ದಳನ ಬಜರಂಗ ಬಲಿಗೆ ಸಮೀಕರಿಸಿ ಮಾಡಿದ್ದು ಮತ್ತು ಹೆಚ್ಚೇನು ಹೇಳ್ಕೊಳ್ಳೋಕೆ ಇರಲಿಲ್ಲ BJPಗೆ. ಹಂಗಾಗಿ ಅವರು ಹೆಚ್ಚೆಚ್ಚು ಕಮ್ಯುನಲೈಸ್ ಮಾಡೋಕ್ಕೆ ಒಂದು ಮಟ್ಟಕ್ಕೆ ಪ್ರಯತ್ನ ಪಟ್ಟರು ಅಂತ. ಇದರ ವಿರುದ್ಧ ಕೂಡ ಕರ್ನಾಟಕದ ಜನ ವೋಟ್ ಹಾಕಿದ್ದಾರೆ ಅಂತ ನೀವು ಭಾವಿಸ್ತೀರಾ? ಒಂದು ವೇಳೆ ಹಾಗಿದ್ರೆ ಕರಾವಳಿ ಪ್ರದೇಶದಲ್ಲಿ ಎಲ್ಲಿ ಈ ರೀತಿಯ ಒಂದು ಮತೀಯ ರಾಜಕಾರಣ ಜಾಸ್ತಿ ಇದೆ ಅಲ್ಲಿ BJPಗೇನೆ ಇನ್ನೂ ಕೂಡ ಗೆಲುವಿದೆಯಲ್ಲ, ಇದನ್ನ ಹೆಂಗೆ ನೋಡ್ತೀವಿ? ಇಲ್ಲ, ಮತೀಯ ರಾಜಕಾರಣದ ವಿರುದ್ಧ ಕರಾವಳಿ ಜನ ಓಟ್ ಹಾಕಿದ್ದಾರೆ ಅಂತ ಈಗಲೂ ಒಂದ್ಸಲ. ಯಾಕೆಂದರೆ ಅಲ್ಲಿ ಮತೀಯ ರಾಜಕಾರಣ ತುಂಬ ಆಳವಾಗಿ ಬೇರೆಯವರು ಥರ ಕೆಲಸಗಳು ಮೊದಲಿಂದ ಆಗ್ತಾ ಬಂದಿದೆ, ನಮಗೆಲ್ಲ ಗೊತ್ತಿದೆ ಅದು. ಅದಕ್ಕೆ ಕಾಂಗ್ರೆಸ್ ಆಗಲಿ ಇನ್ನೊಂದು ಪಾರ್ಟಿನಾಗಲಿ ಇನ್ನೂ ಮೊದಲಿನ ಚರ್ಚೆ ಹೇಳಿದಾಗ ಇನ್ನೂ 2-3 ವರ್ಷದಿಂದ ವರ್ಕ್ ಮಾಡ್ತಾ ಬರಬೇಕಾಗಿತ್ತು. ಆದರೆ ಇಡೀ ರಾಜ್ಯ ಮಟ್ಟದಲ್ಲಿ ಬಜರಂಗದಳ ಅನ್ನೋ ಒಂದು ಪದ ಸೇರಿಕೊಂಡಿತ್ತು ಅನ್ನೋ ಕಾರಣಕ್ಕೆ ಅಲ್ಲಿಂದ ಪ್ರಣಾಳಿಕೆ ಬಗ್ಗೆನೂ ಚರ್ಚೆ ಮಾಡಿದೆ. ಅದೊಂದೇ ವಿಷಯ ಇಟ್ಕೊಂಡು ಕಡೆಗೆ ಯಾವ ಮಟ್ಟಕ್ಕೆ ಅಂತಂದರೆ ಆ ಒಂದು ವಿಷಯ ಬಂದ ಮೇಲೆ BJP ಪ್ರಣಾಳಿಕೆಯಲ್ಲಿ ನಾವು ನಿಮ್ಗೆ ಏನು ಕೊಡ್ತೀವಿ ಅನ್ನೋ ಮಾತುಗಳನ್ನು ಬಿಟ್ಬಿಟ್ಟು ಈ ಥರ ಒಳ್ಳೇದು ಮಾಡ್ತೀವಿ, 3 ಸಿಲಿಂಡ್ರ್ ಫ್ರೀ ಅಂತ ಹೇಳಿದ್ರು, ಆ ಥರದ ವಿಷಯಗಳನ್ನು ಬಿಟ್ಟು
ಬಜರಂಗ ದಳದ ಇದ್ರ ಮೇಲೆ ಫೋಕಸ್ ಮಾಡಿ ಅವರು ಭಾಷಣಗಳು ಮಾಡಿದ್ದು, ಪ್ರಚಾರ ಮಾಡಿದ್ದು ಅದರ ಉದ್ದೇಶನೇ ಇಡೀ ರಾಜ್ಯದಲ್ಲಿ ಆ ಥರ ಒಂದು ಕ್ರಿಯೇಟ್ ಮಾಡಿ ಅದರಿಂದ ಚುನಾವಣಾ ಲಾಭ ಪಡ್ಕೊಳ್ಳಿಕ್ಕೆ ಅಂತೇಳಿ. ಆದರೆ ಜನ ಅದಕ್ಕೆ ಬೆಲೆ ಕೊಟ್ಟಿಲ್ಲ. ಅಂದರೆ ಜನರಿಗೆ ನಿಜವಾದ ಸಮಸ್ಯೆ ಏನಿದೆ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಏನು ಕೊಟ್ಟಿತ್ತು, ಅದರಿಂದ ಏನು ತೊಂದರೆ ಆಗಿದೆ ಅಂತ ಜನಕ್ಕೆ ಅರಿವಿತ್ತು. ಮತ್ತು ಏನು ಕೋಮುವಾದನ ಅಥವಾ ಈ ರೀತಿ ಒಂದು ಮತೀಯ ರಾಜಕಾರಣದ ಮೂಲಕ ಜನಗಳನ್ನ ಮರಳು ಮಾಡಲಿಕ್ಕೋ ಅಥವಾ ಜನಗಳಿಗೆ ಓಟ್ ಹಾಕ್ಸ್ಲಿಕ್ಕೆ ಟ್ರೈ ಮಾಡಿದರೆ ಅದು ವರ್ಕೌಟ್ ಆಗಿಲ್ಲ. ಅಂದರೆ ಜನಗಳ ವಿವೇಕ ಇಲ್ಲಿ ಗೆದ್ದಿದೆ. ಇದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ವಲ್ಪ ಹಿನ್ನಡೆ ಅನುಭವಿಸ್ತಾ ಇರೋದು, ಅದರಲ್ಲೊಂದು ಲೆಸನ್ ಇದೆ. ಅಂದರೆ ಕುಟುಂಬ ರಾಜಕಾರಣದಿಂದ ಅಥವಾ ಯಾವುದೋ ಒಂದು ತಂದೆ ತಾಯಿಗಳ ಅಥವಾ ಕುಟುಂಬದಿಂದ ಬಂದಂಥ ಇದರಿಂದನೇ ಎಲ್ಲ ಸೇನು ಗೆಲುವು ಆಗಿಬಿಡಲ್ಲ, ಅವರು ಕೂಡ ವರ್ಕ್ ಮಾಡಿರಬೇಕಾಗ್ತದೆ ಅನ್ನೋ ಮೆಸೇಜನ್ನ ಜನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಸೊ ಅದರಲ್ಲೂ ಕೂಡ ಸರ್, ಉಡುಪಿ ದಕ್ಷಿಣ ಕನ್ನಡ ನಾವು ನೋಡಿದಾಗಲೂ ಕೂಡ ಉಡುಪಿನಲ್ಲಿ ಹೋದ್ಸರಿ ಒಂದು ಕೂಡ ಬಿಟ್ಕೊಟ್ಟಿರಲಿಲ್ಲ, ಎಲ್ಲದರ ಕಡೆ BJP ಗೆದ್ದಿತ್ತು. ಈ ಸರಿ ಅಲ್ಲಿ ಒಂದು ಕಡಿಮೆ ಆಗಿದೆ. ದಕ್ಷಿಣ ಕನ್ನಡದಲ್ಲಿ 6 BJP ಗೆದ್ದಿದೆ, 8ರಲ್ಲಿ 1 ಇತರೆ ಅಂತಿದೆ. ಬಹುಶಃ ಇತರೆ ಅನ್ನೋದು ಪುತ್ತೂರಿನಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹಂಗಾಗಿ ಇದೆಲ್ಲ ಏನು ಹೇಳುತ್ತೆ ಒಂದೊಂದು ಜಿಲ್ಲೆದು ಕೂಡ. ಮತ್ತು ಪುತ್ತಿಲ ಥರದವರು ಗೆದ್ದಿರೋದು ಹಾಗಾದರೆ ಈ ರಾಜಕಾರಣನ ಇನ್ನೂ ಕೂಡ ಬಲಪಡಿಸುತ್ತಾ, ಇಂಥ ಎಲ್ಲ ವಿಚಾರಗಳ ಚರ್ಚೆ ನಾವು ಮಾಡೋಕ್ಕಿದೆ. ಹಾಗಾಗಿ 4 ಗಂಟೆಗೆ ಅಂತ ಅಂದ್ಕೊಂಡಿದ್ವಿ. ಈ ಜಿಲ್ಲಾವಾರು ವಿವರಗಳನ್ನು ನಾವು 3 ಗಂಟೆ 4 ಗಂಟೆಗೆ ಚರ್ಚೆ ಮಾಡಿ 4 ಗಂಟೆಗೆ ಮತ್ತೆ ಯೋಗೇಂದ್ರ ಯಾದವ್ ಅವರು ಬರ್ತಾರೆ. ಇನ್ನೂ ಹಲವು ರೀತಿಯಾದಂಥ ಅಂಶಗಳು ಇದರಲ್ಲಿ ಚರ್ಚೆ ಮಾಡೋಕ್ಕೆ. ನಂಬರ್ಸ್ ಕ್ಲಿಯರ್ ಇದೆ. 132, 133ರಲ್ಲಿ ಕಾಂಗ್ರೆಸ್ ಇದೆ, 65ರಲ್ಲಿ BJP ಇದೆ, 21ರಲ್ಲಿ JDS ಇದೆ. ಇದು ಇನ್ನು ಬಹುಶಃ ಇದರಲ್ಲಿ 2, 3, 4 ಬಿಟ್ಟರೆ ಹೆಚ್ಚೇನು ಬದಲಾವಣೆ ಆಗಲ್ಲ. ಹಾಗಾಗಿ ನಾವು ಈ ಬೇರೆ ಅಂಶಗಳು, ಜಿಲ್ಲಾವಾರು ವಿಚಾರಗಳನ್ನು ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಲಿತ ಸಮುದಾಯ ಇರುವ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇರುವಂತ ಸಮುದಾಯದ್ದು ಏನಾಗಿದೆ, ಮುಸ್ಲಿಮರು ಹೆಚ್ಚಿರುವಂತ ಕಡೆ ಏನಾಗಿದೆ, ರ್ಯಾಲಿ ಮಾಡಿದ ಕಡೆ ಮೋದಿಯವರ ರ್ಯಾಲಿ ಕಡೆ ಏನಾಗಿದೆ, ಬಿಜೆಪಿಯ ಅಲ್ಲಿ ಹೊಸ ಮುಖಗಳನ್ನ ಏನು ಇಳಿಸಿ ಅದರಿಂದ ನಾವು ಆಡಳಿತ ವಿರೋಧಿ ಅಲೆಯನ್ನು ತೆಗಿತೀವಿ ಅಂತ ಹೇಳಿದ್ರು, ಅಲ್ಲೇನ ಈ ಎಲ್ಲ ಚರ್ಚೆಯನ್ನ ನಾವು 3 ಗಂಟೆಗೆ ಮತ್ತು 4 ಗಂಟೆಗೆ ತೆಗೆದುಕೊಳ್ಳೋಣ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳ್ಬಿಡಬೇಕಾಗಿದೆ. ಈಗ ಈ ದಿನ ಸರ್ವೆನಲ್ಲಿ 132ರಿಂದ 140 ಸೀಟ್ ತಗೊಳುತ್ತೆ ಕಾಂಗ್ರೆಸ್ ಅಂತ ನಾವು ಹೇಳಿದ್ವಿ. ಅದರಲ್ಲಿ 133 ತೋರಿಸ್ತಾ ಇದೆ ಈಗ. ಅಂದರೆ ಈ ರಿಸಲ್ಟ್ ಏನಂದರೆ ಕಡೆಯ 31 ವರ್ಷಗಳಿಂದ 1989ನಲ್ಲಿ ಕಾಂಗ್ರೆಸ್ಸು 170 ಚಿಲ್ಲರೆ ತಗೊಂಡಿದ್ದು ಬಿಟ್ಟರೆ, ಅದು ಬಿಟ್ಟರೆ 99ನಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆದಾಗ 132, 131 ತಗೊಂಡಿದ್ರು. ವೋಟ್ ಶೇರ್ ವಿಚಾರಕ್ಕೆ ಬಂತು ಅಂತಂದ್ರೆ 89 ನಂತರದಲ್ಲಿ ಯಾರು ಪಡ್ಕೊಂಡಿರಲಿಲ್ಲ. ಮತ್ತೆ ಸೀಟ್ಗಳ ವಿಚಾರದಲ್ಲೂ ಅಷ್ಟೇ ಇದು 132 ಕ್ರಾಸ್ ಆಯ್ತು ಅಂತಂದ್ರೆ ಅದು 30 ವರ್ಷಗಳಲ್ಲಿ ಯಾರು ಪಡ್ಕೊಂಡಿಲ್ಲದೆ ಇರುವಂತ ಒಂದು ವೋಟ್ ಶೇರ್ ಅನ್ನ ಮತ್ತು ಸೀಟುಗಳನ್ನ ಕಾಂಗ್ರೆಸ್ ಪಡ್ಕೊಂಡಿದೆ ಅಂತ ಆಗುತ್ತೆ. ಈ ಅನಾಲಿಸಿಸ್ನು ಕೂಡ ನಾವು ಸಂಜೆ ಹೊತ್ತಿಗೆ ಮಾಡಬೇಕು. ಆಗ ಯೋಗೇಂದ್ರ ಯಾದವ್ ಅವರ ಒಟ್ಟಿಗೆ ಪ್ರೊಫೆಸರ್ ನಾರಾಯಣ್ ಅವರು ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. eedina.com ಈ ಸರ್ವೆಯನ್ನು ತಂದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಬರುತ್ತೆ ಮತ್ತು ಕಾಂಗ್ರೆಸ್ಗೆ ಬಹುಮತ ಬರುತ್ತೆ, ಮತ್ತು ಅದು ಒಂದು ಸಣ್ಣ ಮೆಜಾರಿಟಿ ಅಲ್ಲ, ಬದಲಿಗೆ ಅದು ಸ್ಪಷ್ಟವಾದಂಥ ಬಹುಮತ, ಕಂಫರ್ಟಬಲ್ ಮೆಜಾರಿಟಿ ಸಿಗುತ್ತೆ ಅನ್ನೋ ಮಾತನ್ನು eedina.com ಹೇಳಿತ್ತು. ಮತ್ತೆ 3 ಗಂಟೆಗೆ ಆ ವಿಚಾರಗಳನ್ನು ಚರ್ಚೆ ಮಾಡೋಣ. ಬಹುಶಃ 3ರಿಂದ 5 ಗಂಟೆ ಮಧ್ಯದಲ್ಲಿ ನಾವು ಈ ಸರ್ವೆ ಕುರಿತಾಗಿ ಮತ್ತು ನಾವು ಈ ಮುಂದೆ ಇಟ್ಟಂಥ ಬೇರೆ ಬೇರೆ ವಿಚಾರಗಳು ಯಾವುದನ್ನು ಆಧಾರವಿಟ್ಕೊಂಡು ನಾವು ಈ ಚುನಾವಣೆಯನ್ನು ಅನಾಲಿಸಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಕಡೆಯದಾಗಿ ನಾವು ಜಿಲ್ಲಾವಾರು ಬೇರೆ ಬೇರೆ ಟ್ರೆಂಡ್ಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ಎಲ್ರಿಗೂ ನಮಸ್ಕಾರ. eedina.comನ ಚುನಾವಣಾ ಪೂರ್ವ ಸಮೀಕ್ಷೆ 40,000 ಜನರನ್ನು ಮಾತಾಡಿಸಿ ಮಾಡಿದ ಅತಿದೊಡ್ಡ ಸಮೀಕ್ಷೆಯಾಗಿತ್ತು. ಇದು ಕರ್ನಾಟಕದ ಎಲ್ಲಾ ಸಮೀಕ್ಷೆಗಳ ಪೈಕಿ ಅತಿದೊಡ್ಡ ಸಮೀಕ್ಷೆ ಅನ್ನೋ ಕಾರಣ ಅಷ್ಟೇ ಅಲ್ಲ, ಈ ಸಮೀಕ್ಷೆ ಅತ್ಯಂತ ವೈಜ್ಞಾನಿಕವಾಗಿತ್ತು ಹಾಗೂ ಅಂಕಿಅಂಶಗಳನ್ನು ಆಧರಿಸಿ ಕಾಂಗ್ರೆಸ್ಗೆ 132ಕ್ಕಿಂತ ಹೆಚ್ಚಿನ ಸೀಟುಗಳು ಬರುತ್ತೆ ಎಂದು ಹೇಳಿದ ಮೊಟ್ಟ ಮೊದಲ ಸಮೀಕ್ಷೆಯಾಗಿತ್ತು. ಇದೇ ಕಾರಣಕ್ಕೆ eedina.comನ സമീക്ഷೆ ഇടീ ദേശದ ഗമനവന്നേ സെಳೆದಿತ್ತು. കോൺഗ്രസ് വിജയിക്കും എന്നാണ് ഏറ്റവും ഒടുവിൽ ഇദീൻ ന്യൂസ് എന്ന് പറയുന്ന പ്രാദേശിക ന്യൂസ് നെറ്റ്വർക്ക് നടത്തിയ ഒപ്പീനിയൻ പോളിൽ പറയുന്നത്. ಹಿಂದೂಸ್ತಾನ್ ಟೈಮ್ಸ್, ಎಕನಾಮಿಕ್ ಟೈಮ್ಸ್, ಲೈವ್ ಮಿಂಟ್, ದ ಪ್ರಿಂಟ್, ಫಿನಾನ್ಷಿಯಲ್ ಟೈಮ್ಸ್, ಮಾತೃಭೂಮಿ, ಮಲಯಾಳಂ ಮನೋರಮ ಮತ್ತು ಇತರ ಹಲವಾರು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳು, ಡಿಜಿಟಲ್ ಮಾಧ್ಯಮಗಳು
Eedina.com ಸಮೀಕ್ಷೆಯ ಬಗ್ಗೆ ವರದಿಗಳನ್ನು ಪ್ರಕಟ ಮಾಡಿದ್ವು. ಇಂಡಿಯಾ ಟುಡೇ, CNBC, ಟೈಮ್ಸ್ ನೌ, TV5, ವಿಕ್ರಾಂತ್ ಟಿವಿ, ವೈರ್, ದೇಶಬಂಧು ಸೇರಿದಂತೆ ಹಲವು ಟಿವಿ ಚಾನೆಲ್ಗಳು, ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಕೂಡ Eedina.comನ ಸರ್ವೆ ಬಗ್ಗೆ ಚರ್ಚೆ ನಡೆಸಿದ್ವು. BL ಸಂತೋಷ್, ರಾಜೀವ್ ಚಂದ್ರಶೇಖರ್, ಯೋಗೇಂದ್ರ ಯಾದವ್ ಅವರಂಥ ಹಲವಾರು ಮಂದಿ ಈ ಸರ್ವೆಯ ಬಗ್ಗೆ ಟ್ವೀಟ್ ಕೂಡ ಮಾಡಿದರು. ಈಗ ಚುನಾವಣಾ ಫಲಿತಾಂಶದ ದಿಕ್ಕು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. Eedina.comನ ಸಮೀಕ್ಷೆ ಹೇಳಿದ್ದಂತೆಯೇ ಕಾಂಗ್ರೆಸ್ 130ಕ್ಕಿಂತ ಹೆಚ್ಚಿನ ಸೀಟುಗಳಲ್ಲಿ ಮುನ್ನಡೆ ಗಳಿಸಿ ಭಾರೀ ಗೆಲುವಿನತ್ತ ದಾಪುಗಾಲಿಟ್ಟಿದೆ. ಚುನಾವಣಾ ಸಮೀಕ್ಷೆಯಂತೆಯೇ ಫಲಿತಾಂಶದ ವಿಶ್ಲೇಷಣೆಯಲ್ಲಿಯೂ Eedina.com ಕ್ಷಣದ ರಿಸಲ್ಟ್ ಜೊತೆಗೆಯೇ ಬೇರೆಲ್ಲಿಯೂ ತೋರಿಸದ ಹಲವಾರು ಕುತೂಹಲಕರವಾದ ಬಹುಮುಖ್ಯಾಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ತಪ್ಪದೆ Eedina.comನ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಯನ್ನು ಯೂಟ್ಯೂಬ್ ಮತ್ತು